ಹಲೋ ಮಕ್ಕಳೇ, ಫಿಸಿಕ್ಸ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನ ಕಂಟೆಂಟು ಮತ್ತು ಕಾನ್ಸೆಪ್ಟು ಬಂದ್ಬಿಟ್ಟು ಇಂಟಿಗ್ರೇಷನ್ ಅಂತೇಳಿ. ಸೊ ಇಂಟಿಗ್ರೇಷನ್ ವಿಲ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಇನ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ. ಎಸ್ಪೆಷಲಿ ಈ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಯಾವ ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡಿದ್ರೆ ಬಹಳ ಬೇಗ ಅರ್ಥ ಆಗುತ್ತೆ ಅನ್ನೋ ಕ್ವಶನ್ಸಿಗೆ ಆನ್ಸರ್ಸ್ ಹೇಗೆ ಸಿಕ್ತು ನನಗೆ ಅಂತ ಹೇಳಿದ್ರೆ, ಫಸ್ಟ್ ನಾನು ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಿರುವಂಥದ್ದು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ. ಸೊ ಫಸ್ಟ್ ಪಿ ಯು ಸಿ ಮಕ್ಕಳಿಗೆ ಎಸ್ಪೆಷಲಿ ಮ್ಯಾಥಮೆಟಿಕ್ಸಲ್ಲಿ ಫಸ್ಟ್ ಪಿ ಯು ಸಿಗೆ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿಲ್ಲ. ಸೆಕೆಂಡ್ ಪಿ ಯು ಸಿ ದಟ್ ಮೀನ್ಸ್ ಕ್ಲಾಸ್ 12ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಸ್ ಪರ್ NCERT ಸಿಲೆಬಸ್. ಆದರೆ ಫಿಸಿಕ್ಸ್ನಲ್ಲಿ ಫಸ್ಟ್ ಪಿ ಯು ಸಿನಲ್ಲೇ ಇಂಟಿಗ್ರೇಷನ್ ಅನ್ನೋ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿ ಒಂದು ಡಿರೈವೇಷನ್ ಕೂಡ ಇದೆ. ಓಕೆ, ಸೊ ಹಾಗಾಗಿ ಫಸ್ಟ್ ಪಿ ಯು ಸಿನಲ್ಲೂ ಇಂಟಿಗ್ರೇಷನ್ನು ಅಪ್ಲೈ ಆಗುತ್ತೆ, ಸೆಕೆಂಡ್ ಪಿ ಯು ಸಿನಲ್ಲೂ ಇಂಟಿಗ್ರೇಷನ್ ಅಪ್ಲೈ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಫಿಸಿಕ್ಸ್. ಸೊ ಹಾಗಿದ್ರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಗೆ ಎಕ್ಸ್ಪ್ಲೈನ್ ಮಾಡುವಾಗ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಏನು ಕಾನ್ಸೆಪ್ಟ್ಸ್ ಗೊತ್ತಿದೆ ಅದ್ರ ಮೇಲೆ ನಾನು ಇದನ್ನು ಇಂಟಿಗ್ರೇಷನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಹಾಗಿದ್ರೆ ಇಂಟಿಗ್ರೇಷನ್ನ ಡೈರೆಕ್ಟಾಗೆ ಓಕೆ, ಸೊ ಆ್ಯಸ್ ಲೈಕ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಡೈರೆಕ್ಟಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಗೊತ್ತಿರಲೇಬೇಕಾಗುತ್ತೆ. ಸೊ ಯಾವುದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು? ಇನ್ 10th ಸ್ಟ್ಯಾಂಡರ್ಡ್ ನಾವು ಆಲ್ರೆಡಿ ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಲೀನಿಯರ್ ಈಕ್ವೇಷನ್ಸ್, ಅದ್ರ ಜೊತೆಗೆ ಪಾಲಿನಾಮಿಯಲ್ಸ್, ಅದ್ರ ಜೊತೆಗೆ ಈ ಫಾರ್ ಎಕ್ಸಾಂಪಲ್ ಈ ಒಂದು ಗ್ರಾಫಿಕಲ್ ಮೆಥಡ್ ಆಫ್ ಸಾಲ್ವಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್, ಅದಾದಮೇಲೆ ಕೋಆರ್ಡಿನೇಟ್ ಜಾಮಿಟ್ರಿ. ಸೊ ಇದಿಷ್ಟು 10th ಸ್ಟ್ಯಾಂಡರ್ಡಿಂದ ಈ ಇಂಟಿಗ್ರೇಷನ್ ತಿಳ್ಕೊಬೇಕು ಅಂದರೆ ಅದು ಗೊತ್ತಿರಲೇಬೇಕು, ಆ ಬೇಸಿಕ್ಸ್ ಅಂತೂ ಇರಲೇಬೇಕು. ಜೊತೆಗೆ ಇನ್ನೂ ಒಂದು ಕಾನ್ಸೆಪ್ಟು 9th ಸ್ಟ್ಯಾಂಡರ್ಡಲ್ಲಿ ಬರುವಂತಹ ಮೋಷನ್ ಚಾಪ್ಟ್ರಲ್ಲಿ ಕೆಲವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇರುತ್ತೆ. ಯಾಕಂದರೆ ಅದನ್ನು ಇಂಟಿಗ್ರೇಟ್ ಮಾಡಿ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಅದು ಕೂಡ ಗೊತ್ತಿರಬೇಕು. ಅದರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ವಿಚ್ ಈಸ್ ಕಾಲ್ಡ್ ಆಸ್ ಡಿಫ್ರೆನ್ಷಿಯೇಷನ್. ಸೊ ಅದು ಗೊತ್ತಿರಬೇಕು, ಬಟ್ ಅದು 10th ಸ್ಟ್ಯಾಂಡರ್ಡ್ ಮತ್ತು 9th ಸ್ಟ್ಯಾಂಡರ್ಡಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ. ದಟ್ ಮೀನ್ಸ್ ಬಿಲೋ 11th ಕ್ಲಾಸಸ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ. ಹಾಗಿದ್ರೆ ಅದು ಎಲ್ಲಿಂದ ತಿಳ್ಕೊಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಿಗೆ ಹೋಗಿ ಅದರಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿದ್ದೀನಿ. ಆಲ್ರೆಡಿ ಡಿಫ್ರೆನ್ಷಿಯೇಷನ್ ಅಂದರೆ ಏನು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ನ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ನೋಡ್ಕೊಂಡು ಬಂದಷ್ಟು ಬಹಳ ಒಳ್ಳೆಯದು. ಇಲ್ಲಾಂದರೆ ಇಂಟಿಗ್ರೇಷನ್ ಬಹಳ ಕಷ್ಟ ಆಗುತ್ತೆ ಅರ್ಥ ಆಗೋದು ಕೂಡ. ಓಕೆ, ಫೈನ್. ಸೊ ಈಗ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇಂಟಿಗ್ರೇಷನ್ ಅನ್ನೋ ಕಾನ್ಸೆಪ್ಟು, ಓಕೆ, ಸೊ ವಿ ನೋ ದಟ್ ಓಕೆ, ಸೊ ಇನ್ ಮ್ಯಾಥಮೆಟಿಕ್ಸ್ ವಿ ಹ್ಯಾವ್ ಡಿಫ್ರೆಂಟ್ ಮ್ಯಾಥಮೆಟಿಕಲ್ ಆಪರೇಷನ್ ಲೈಕ್ ಓಕೆ, ಸೊ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಪೋಸಿಟ್ ಟು ಈಚ್ ಅದರ್. ಓಕೆ, ಸೊ ಆಪೋಸಿಟ್ ಟು ಈಚ್ ಅದರ್. ಅದೇ ರೀತಿ ವಿ ಹ್ಯಾವ್ ಕಾನ್ಸೆಪ್ಟ್ಸ್ ಆಫ್ ಓಕೆ, ಸೊ ದೀಸ್ ಆರ್ ಆಪರೇಷನ್ಸ್. ಕೆಲವು ಕಾನ್ಸೆಪ್ಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಎಕ್ಸ್ಪ್ಯಾನ್ಷನ್ಸಿಗೆ ಆಪೋಸಿಟ್ ಬರೋದು ನಮಗೆ ಫ್ಯಾಕ್ಟರೈಸೇಷನ್ನು ಆಪೋಸಿಟ್ ಆಗಿ ಬರುತ್ತೆ. ಅದೇ ರೀತಿ ಅಂದರೆ ಪ್ರಾಸೆಸ್ ಕಂಪ್ಲೀಟ್ಲಿ ಆಪೋಸಿಟ್. ಎಕ್ಸ್ಪ್ಯಾನ್ಷನ್ ಇನ್ ಆಪೋಸಿಟು ಫ್ಯಾಕ್ಟರೈಸೇಷನ್ನು. ಅದೇ ರೀತಿ ಟ್ರಿಗ್ನೋಮೆಟ್ರಿಗೆ ಇನ್ವರ್ಸ್ ಆಗಿ ಬರೋದು, ದಟ್ ಮೀನ್ಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇಸ್ ಆಪೋಸಿಟ್ ಟು ದಟ್. ಅದೇ ರೀತಿ ವಿ ಹ್ಯಾವ್ ಓಕೆ, ಸೊ ಇಂಟಿಗ್ರೇಷನ್ ವಿಚ್ ಈಸ್ ಆಪೋಸಿಟ್ ಟು ಡಿಫ್ರೆನ್ಷಿಯೇಷನ್. ಡಿಫ್ರೆನ್ಷಿಯೇಷನ್ ಅನ್ನೋ ಕಾನ್ಸೆಪ್ಟಿಗೆ ಆಪೋಸಿಟೇ ಇಂಟಿಗ್ರೇಷನ್ನು. ಡಿಫ್ರೆನ್ಷಿಯೇಷನ್ ಬೇಕಿದ್ರೆ ಅದಕ್ಕಿಂತ ಪ್ರೀವಿಯಸ್ ಕಾನ್ಸೆಪ್ಟು ಇಂಟಿಗ್ರೇಷನ್ ತಿಳ್ಕೊಂಡೇ ಡಿಫ್ರೆನ್ಷಿಯೇಷನ್ ತಿಳ್ಕೊಬೇಕು ಅಂತೇನಿಲ್ಲ. ಬಟ್ ಇಂಟಿಗ್ರೇಷನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಷನ್ ಮುಂಚೆ ತಿಳ್ಕೊಂಡಿರಲೇಬೇಕು. ಓಕೆ, ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾಕೆ ಆ ವಿಡಿಯೋ ಲಿಂಕ್ನ ಕೊಟ್ಟಿದ್ದೀನಿ ಅಂದರೆ ಇದೇ ಕಾರಣಕ್ಕೋಸ್ಕರ. ಇಂಟಿಗ್ರೇಷನ್ ತಿಳಿಬೇಕು ಅಂದರೆ ಡಿಫ್ರೆನ್ಷಿಯೇಷನ್ ತಿಳ್ಕೊಳ್ಳೇಬೇಕು. ಓಕೆ, ಫೈನ್. ಸೊ ನಾವೀಗ ಲೆಟ್ ಅಸ್ ಗೋ ವಿತ್ ವಾಟ್ ವಿ ನೋ. ನಮಗೇನು ಗೊತ್ತಿದೆ ಅದರಿಂದನೇ ಏನು ಗೊತ್ತಿಲ್ವೋ ಅದನ್ನು ತಿಳ್ಕೊಳ್ಳೋದಕ್ಕೆ ಹೋಗೋಣ. ಓಕೆ, ಎಸ್. ಸೊ ಫಸ್ಟ್ ನಾವು ಯಾವ ತಗೊಳ್ಳೋಣ? ಪಾಲಿನಾಮಿಯಲ್ಸ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ. ಪಾಲಿನಾಮಿಯಲ್ಸ್, ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಪಾಲಿನಾಮಿಯಲ್ಸ್ ಐ ವಿಲ್ ರೈಟ್ ಒನ್ ಎಕ್ಸ್ಪ್ರೆಷನ್ ವಿಚ್ ಈಸ್ ಕಾಲ್ಡ್ ಆಸ್ ವಾಟ್? ಓಕೆ, ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್? 2x + 1 ಅಂತ ಸುಮ್ಮನೆ ಯಾವುದೋ ಒಂದು ಎಕ್ಸ್ಪ್ರೆಷನ್ ಬರ್ಕೊಳ್ತೀನಿ. ಸೊ ಇನ್ ಪಾಲಿನಾಮಿಯಲ್ಸ್ ಚಾಪ್ಟ್ರಲ್ಲಿ ನಿಮಗೆ ಗೊತ್ತಿರುತ್ತೆ, ದಿಸ್ ಈಸ್ ಡಿನೋಟೆಡ್ ವಿತ್ ದ ಹೆಲ್ಪ್ ಆಫ್ ಲೆಟರ್ P of x. ದಟ್ ಮೀನ್ಸ್ ಪಾಲಿನಾಮಿಯಲ್ ವಿತ್ ರೆಸ್ಪೆಕ್ಟ್ ಟು ವೇರಿಯಬಲ್ x ಅಂತ ಅರ್ಥ. ಬಟ್ ಇನ್ ವಾಟ್ ದ ಕ್ಯಾಲ್ಕುಲಸ್ ಆರ್ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನಲ್ಲಿ, ಸೊ ದಿಸ್ ಎಕ್ಸ್ಪ್ರೆಷನ್, ಬರೀ ಈ ಎಕ್ಸ್ಪ್ರೆಷನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಎಕ್ಸ್ ಮೇಲೆ. ಸೊ ಹಾಗಾಗಿ ಇದನ್ನು ಏನಂತ ಕರಿತೀವಿ? ಇನ್ಸ್ಟೆಡ್ ಆಫ್ P of x ವಿ ವಿಲ್ ಕಾಲ್ ಇಟ್ ಆಸ್ ವಾಟ್? ಫಂಕ್ಷನ್ ಆಫ್ x ವಿಚ್ ಈಸ್ f of x ಈಸ್ ಈಕ್ವಲ್ ಟು 2x + 1. ಇದನ್ನು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗಬೇಕು ಅಂದರೆ ವಿ ಹ್ಯಾವ್ ಓನ್ಲಿ ಎಕ್ಸ್ ವ್ಯಾಲ್ಯೂಸ್ ಬಟ್ ವೈ ವ್ಯಾಲ್ಯೂಸ್ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಇದನ್ನು ವೈ ಈಕ್ವಲ್ ಅಂತ ನಾವು ವಿ ಹ್ಯಾವ್ ಟು ಕನ್ಸಿಡರ್ ದಟ್. ವೈ? ಬಿಕಾಸ್ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಬೇಕು. ನಾನು ಅದಕ್ಕೆ ಹೇಳಿದ್ದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬೇಕು, ಪಾಲಿನಾಮಿಯಲ್ಸ್ ಬೇಕು, ಲೀನಿಯರ್ ಈಕ್ವೇಷನ್ಸ್ ಬೇಕು, ಜೊತೆಗೆ
ವಿ ಮಸ್ಟ್ ನೋ ದ ಕಾನ್ಸೆಪ್ಟ್ ಆಫ್ ವಾಟ್ ಒನ್ ಮೋರ್ ಥಿಂಗ್ ಈಸ್ ದ ಡಿಫ್ರೆನ್ಷಿಯೇಷನ್ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಈಗ y ವ್ಯಾಲ್ಯೂ ಇಸ್ ಎ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಎ ಇಂಡಿಪೆಂಡೆಂಟ್. ನಾವು ಕೊಟ್ಟಾಗ y ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಇದಿಷ್ಟು ನಾನು ಪ್ರೀವಿಯಸ್ ವೀಡಿಯೋನಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಡಿಫ್ರೆನ್ಷಿಯೇಷನ್ ಮಾಡ್ತಾ ಹೋದರೆ ಹೌ ಕ್ಯಾನ್ ವಿ ರೈಟ್ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸನ್ನು ಈ ರೀತಿ ಡಿನೋಟ್ ಮಾಡ್ತಾ ಹೋಗ್ತೀವಿ. ಸೊ y ವ್ಯಾಲ್ಯೂ ಏನು, y ಶುಡ್ ಬಿ ಎ ಫಂಕ್ಷನ್ ಆಫ್ ಎಕ್ಸ್, ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತಿರೋದ್ರಿಂದ y ಶುಡ್ ಬಿ ಎ ಫಂಕ್ಷನ್ ಆಫ್ ಎಕ್ಸ್. ಹೌದು, ಇಲ್ಲಿ ಬರ್ಕೊಂಡಿರೋ ಎಕ್ಸಾಂಪಲಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ವೈ ಯಾವ್ದ್ರ ವೈ ಅಂದರೆ ಏನು, ದಟ್ ಈಸ್ 2x + 1. ಸಿ ದಿಸ್ y ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ವಿಚ್ ಈಸ್ ಡಿಪೆಂಡೆಂಟ್ ಆನ್ ಎಕ್ಸ್ ವ್ಯಾಲ್ಯೂ. ಸೊ ಹಾಗಾಗಿ ಐ ಕ್ಯಾನ್ ಡಿಫ್ರೆನ್ಷಿಯೇಟ್ ದಿಸ್ y. ಬಟ್ ವೈಗೆ 2x + 1, ಅಕಸ್ಮಾತ್ y ಈಸ್ ಈಕ್ವಲ್ ಟು 2a + 1 ಅಂತ ಕೊಟ್ಟಿದ್ದಿದ್ರೆ ಆವಾಗ dy/dx ಏನಾಗೋದು ಅಂದರೆ, ಸೊ 2a + 1, a ಅನ್ನೋದು ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಎಕ್ಸ್. ಸೊ ಹಾಗಾಗಿ ದ ಹೋಲ್ ವ್ಯಾಲ್ಯೂ ವಿಲ್ ಬಿಕಮ್ 0. ಸೊ ಇದಿಷ್ಟು ಡಿಫ್ರೆನ್ಷಿಯೇಷನ್ ಕಾನ್ಸೆಪ್ಟು. ಇದನ್ನು ನಾವು ಪ್ರೀವಿಯಸ್ ವೀಡಿಯೋನಲ್ಲೂ ತಿಳ್ಕೊಂಡಿದ್ವಿ. ಈಗ ಇದರಿಂದ ನಾವು ಇಂಟಿಗ್ರೇಷನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಸೊ ಈಗ ಹೇಗೆ ಡಿಫ್ರೆನ್ಷಿಯೇಷನ್ನ d/dx ಅಂತ ಕರಿತೀವೋ, ಓಕೆ, ಸೊ ದಟ್ ಮೀನ್ಸ್ d ರೆಪ್ರೆಸೆಂಟ್ಸ್ ದ ಪ್ರೊಸೆಸ್ ಡಿಫ್ರೆನ್ಷಿಯೇಷನ್ ಆ್ಯಂಡ್ dx ರೆಪ್ರೆಸೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಓಕೆ, ವೇರಿಯಬಲ್ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ದ ಅದರ್ ವೇರಿಯಬಲ್ ಅಂತ ಹೇಳ್ತೀವಿ. ಹೌದಾ? ಎಸ್. ಸೊ here dy/dx means what? We are differentiating y with respect to x. ಡಿಫ್ರೆನ್ಷಿಯೇಷನ್ ಅಲ್ಲಿ ನಮಗೆ ಈ dx ಡಿನಾಮಿನೇಟರ್ ಬರುತ್ತೆ. ಸೊ ನಾನು ಈಗ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಓಕೆ, ಸೊ ಹೌ ಟು ಡಿನೋಟ್ ದ ಇಂಟಿಗ್ರೇಷನ್ ಅನ್ನೋ ಕಾನ್ಸೆಪ್ಟನ್ನ ಹೇಗೆ ಡಿನೋಟ್ ಮಾಡಿ ಬರಿತೀವಿ, ಡಿಫ್ರೆನ್ಷಿಯೇಷನ್ ಹೇಗೆ d/dx ಅಂತ ಬರಿತೀವಿ ವಿತ್ ರೆಸ್ಪೆಕ್ಟ್ ಟು ಎನಿ ಫಂಕ್ಷನ್. ಹೌದಾ? ಸೊ ಅದೇ ರೀತಿ ಇಂಟಿಗ್ರೇಷನ್ನ ನಾವು ಹೇಗೆ ಬರಿತೀವಿ ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ರೈಟ್ ಇಂಟಿಗ್ರೇಷನ್. ದಿಸ್ ಈಸ್ ದ ಸಿಂಬಲ್ ಆಫ್ ಇಂಟಿಗ್ರೇಷನ್ ಆಫ್ y with respect to x. Okay, so integration of y with respect to x. dx means what? Small difference with in x axis or with respect to x ಅಂತ ಕರಿತೀವಿ. ಸೊ ಇಲ್ಲಿ dx ಡಿಫ್ರೆನ್ಷಿಯೇಷನ್ ಅಲ್ಲಿ ಡಿನಾಮಿನೇಟ್ರಿಗೆ ಬರುತ್ತೆ, ಇಂಟಿಗ್ರೇಷನ್ ಅಲ್ಲಿ dx ನ್ಯೂಮರೇಟ್ರಿಗೆ ಬರುತ್ತೆ. ಇಲ್ಲಿ dx ಡಿವೈಡ್ ಆಗುತ್ತೆ, ಇಲ್ಲಿ dx ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲಿ ಡಿಫ್ರೆನ್ಷಿಯೇಷನ್ ಸಿಂಬಲ್ ಏನು, ಸ್ಮಾಲ್ d ತಗೊಂಡಿದ್ದಾರೆ. ಇಂಟಿಗ್ರೇಷನ್ ಅಂದ್ರೇನು, ಐ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಈ ಒಂದು ಪಾರ್ಟ್ನ ಎಲಿಮಿನೇಟ್ ಮಾಡಿ ಈ ರೀತಿ ಬರೆದಿದ್ದಾರೆ. ದಿಸ್ ಈಸ್ ದ ಸಿಂಬಲ್ ಆಫ್ ವಾಟ್? ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಯಾವುದೋ ಒಂದು ಫಂಕ್ಷನನ್ನು ಅಥವಾ ಯಾವುದೋ ಒಂದು ವೇರಿಯೇಬಲ್ನ ಇಂಟಿಗ್ರೇಟ್ ಮಾಡಬೇಕು ಅಂದರೆ ವಿ ನೀಡ್ ಟು ರೈಟ್ ದ dx. ಓಕೆ, ಸೊ ನೆಕ್ಸ್ಟ್ ಟು ದಟ್ ಆ್ಯಂಡ್ ಇಟ್ ಶುಡ್ ಬಿ ಇನ್ ನ್ಯೂಮರೇಟರ್. ಡಿಫ್ರೆನ್ಷಿಯೇಷನಿಗೆ ಬಂದರೆ ಡಿನಾಮಿನೇಟ್ರಿಗೆ ಬರಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಡಿನೋಷನ್ ಆಫ್ ಇಂಟಿಗ್ರೇಷನ್. ಅದಕ್ಕೆ ಈ ಇಂಟಿಗ್ರೇಷನ್ ಗೊತ್ತಾಗಬೇಕು ಅಂದರೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಹೌದಾ? ಸೊ ಇದು ಗೊತ್ತಾದರೆ ಇದು ಈಸಿಯಾಗಿ ಗೊತ್ತಾಗೋದಕ್ಕೆ. ಓಕೆ, ಎಸ್. ಸೊ ನಾನು ಆಲ್ರೆಡಿ ಹೇಳಿದೆ ಏನಂತ, ಇಂಟಿಗ್ರೇಷನ್ ಈಸ್ ಜಸ್ಟ್ ಆಪೋಸಿಟ್ ಟು ಡಿಫ್ರೆನ್ಷಿಯೇಷನ್ ಅಂತ. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಐ ವಿಲ್ ಟ್ರೈ ಟು ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಈಗೇನು ಮಾಡೋಣ, ಲೆಟ್ ಅಸ್ ಟೇಕ್ ಎ ನಂಬರ್ 8. I will divide a number 8/4 and we will get an answer it as what? 2. ಆನ್ಸರ್ ಏನು ಬರ್ತಾ ಇದೆ, 8 4 ಡಿವೈಡ್ ಮಾಡಿದ್ರೆ 2 ಬರುತ್ತೆ, ವಿಚ್ ಇಸ್ ಸಿಂಪಲ್ ಮ್ಯಾಥಮೆಟಿಕ್ಸ್. ನಾನು ಏನು ಮಾಡಿದ್ದೀನಿ, ಡಿವೈಡ್ ಮಾಡಿದ್ದೀನಿ. ಸೊ ಈಗ ಮತ್ತು ವಾಪಸ್ ನನಗೆ ಅದೇ 8 ಸಿಗಬೇಕು ಅಂದರೆ ವಾಟ್ ಐ ಹ್ಯಾವ್ ಟು ಡೂ, ಹಿಯರ್ ಐ ಹ್ಯಾವ್ ಡನ್ ದ ಡಿವಿಷನ್. ಓಕೆ, ಐ ವಿಲ್ ರೈಟ್ ಇನ್ ಟರ್ಮ್ಸ್ ಆಫ್ ಸ್ಮಾಲ್ ಡಿ. ಈಗ ನಾನು ಏನು ಮಾಡಬೇಕು, ಅದನ್ನೇ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಹೇಗೆ ಮಾಡಬೇಕು ಅಂದರೆ, ಯಾವುದರಿಂದ ಡಿವೈಡ್ ಮಾಡಿದ್ದೀನೋ ಅದೇ ನಂಬರ್ನ ಎರಡೂ ಕಡೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಮೀನ್ಸ್ 8/4 LHS ಅಲ್ಲಿದೆ, ಅದೇ ಟರ್ಮ್ನ ಮಲ್ಟಿಪ್ಲೈ ಮಾಡಿದ್ದೀನಿ, ವಿಚ್ ಈಸ್ ಈಕ್ವಲ್ ಟು 2 × 8. ಅದೇ ಟರ್ಮ್ನ ಮತ್ತೆ 2 × 4 ಅದೇ ಟರ್ಮ್ನ ಮತ್ತೆ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಅವಾಗೇನಾಯಿತು, 4 4. ದಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಗೆಟ್ಸ್ ಕ್ಯಾನ್ಸಲ್. ಸೊ ಹೆನ್ಸ್ 8 ಈಸ್ ಈಕ್ವಲ್ ಟು 4 2s 8 ಬಂತಾ? ಓಕೆ, ಏನು ಡಿವೈಡ್ ಮಾಡಿದ್ದೀವಿ ಅದೇ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ ದ ಸೇಮ್ ವ್ಯಾಲ್ಯೂ. ಸೊ ದಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಆಪೋಸಿಟ್ ಟು ಡಿವಿಷನ್. ಹೌದಾ? ಓಕೆ, ಸೊ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ನಾವು ಡಿಫ್ರೆನ್ಷಿಯೇಷನಿಗೆ ತಗೊಳ್ಳೋಣ. ಇಂಟಿಗ್ರೇಷನ್ ಮಾಡಿದಾಗ ಏನು ಬರುತ್ತೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವು ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿಂದನೇ ನೀವು ಇಂಟಿಗ್ರೇಷನ್ ನಿಮಗೆ ಓಕೆ ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಹೇಗೆ ಪ್ರೊಸೆಸ್ಗಳು ಸೊಲ್ಯೂಷನ್ಸ್ಗಳು ತಗೊಳ್ತಾ ಹೋಗೋದು, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸಾಲ್ವ್ ಮಾಡೋದು, ಇಲ್ಲಿಂದನೇ ನಿಮಗೆ ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಗಮನ ಇಟ್ಟು ಕೇಳಿ. ಎಸ್, ಓಕೆ. ಸೊ ಡಿಫ್ರೆನ್ಷಿಯೇಷನ್ ಡಿನೋಷನ್ dy/dx, ಇಂಟಿಗ್ರೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು dx ವಿತ್ ರೆಸ್ಪೆಕ್ಟ್ ಟು x, ಆ ರೀತಿ ಡಿನೋಟ್ ಮಾಡ್ತಾ ಹೋಗ್ತೀವಿ. ನಾವು ಲೆಟ್ ಅಸ್ ಟೇಕ್ ಎನಿ ಫಂಕ್ಷನ್ which is y is equal to, let us take it as what? X square. Y is equal to x square, so which is nothing but what? F of x, function of x, and y depends on x value and it is given by x square. ನಾನೀಗ ಏನು ಮಾಡ್ತೀನಿ, ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಸೊ dy, that means dy/dx which is equal to
Okay, so I'll write here dy by dx is equal to d by dx of x square. Already ನಮಗೆ ಫಾರ್ಮುಲಾ ಗೊತ್ತು. ಏನು ಫಾರ್ಮುಲಾ? ಓಕೆ, ಸೊ d by dx of x to the power of n is equal to n into x to the power of n minus 1. ಸೊ ಹಾಗಾಗಿ x to the power of 2 ಅಂದರೆ ಏನಾಗುತ್ತೆ? 2x ಆಗುತ್ತೆ. 2x to the power of 1 which is nothing but what? 2x ಆಗುತ್ತೆ. ಸೊ ಈಗ ಡಿಫ್ರೆನ್ಷಿಯೇಟ್ ಮಾಡಾಯಿತು. ನಾವು ಇದಕ್ಕೆ ಏನು ಮಾಡಿದ್ವಿ? ಆಲ್ರೆಡಿ ಒಂದು ಎಕ್ಸಾಂಪಲ್ ತೊಗೊಂಡಾಗ 8/4 is equal to 2 ಮಾಡಿದಾಗ ಮತ್ತೆ 8/4ಗೆ 4ನ ಮಲ್ಟಿಪ್ಲೈ ಮಾಡಿದ್ವಿ. ಅದೇ ರೀತಿ ಇಲ್ಲೂ ಕೂಡ 4ನ ಮಲ್ಟಿಪ್ಲೈ ಮಾಡಿದ್ವಿ. ಹೌದಾ? ಸೊ ಈಗ ಡಿವೈಡ್, ದಟ್ ಮೀನ್ಸ್ ಡಿಫ್ರೆನ್ಷಿಯೇಟ್ ಮಾಡಾಯಿತು. ಈಗ ಏನು ಮಾಡಬೇಕು? ಇಂಟಿಗ್ರೇಟ್ ಮಾಡುವಾಗ ಒಂದೇ ಕಡೆ ಅಪ್ಲೈ ಮಾಡೋ ಹಾಗಿಲ್ಲ. ಹೇಗೆ ಇಲ್ಲಿ 4ನ ಎರಡೂ ಕಡೆ ಮಲ್ಟಿಪ್ಲೈ ಮಾಡಿದ್ವೋ ಅದೇ ರೀತಿ ಇಂಟಿಗ್ರೇಷನ್ನ ಎರಡೂ ಕಡೆ ಅಪ್ಲೈ ಮಾಡಬೇಕು. ಸೊ ಇಂಟಿಗ್ರೇಷನ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಓಕೆ, ಸೊ ವಿಚ್ ವಿಲ್ ಗಿವ್ಸ್ ಅಸ್ ಇಂಟಿಗ್ರೇಷನ್ ಆಫ್ dx ಸ್ಕ್ವೇರ್ ಡಿವೈಡೆಡ್ ಬೈ dx ಈಸ್ ಈಕ್ವಲ್ ಟು 2x ಆಗುತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಿ ಇಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡಲೇಬೇಕು. ಸೊ ಹಿಯರ್ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಆರ್ ದೇರ್, ಬಟ್ ಇಲ್ಲಿ ಇಂಟಿಗ್ರೇಷನ್ ಸಿಂಬಲ್ ಹೇಗಿರುತ್ತೆ? ಯಾವುದೋ ಒಂದು ಫಂಕ್ಷನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅಂದರೆ dx ಯಾವ ಕಡೆ ಹೋಗಬೇಕಾಗುತ್ತೆ? RHSಗೆ. ಜಸ್ಟ್ 2x ಅಂತ ಹೇಳಿದ್ರೆ ಇಟ್ ಹ್ಯಾಸ್ ನೋ ಮೀನಿಂಗ್, ಬಿಕಾಸ್ ಇಂಟಿಗ್ರೇಷನ್ನ ಡಿನೋಟ್ ಮಾಡೋದೇ ಹೇಗೆ? y ವಿತ್ ರೆಸ್ಪೆಕ್ಟ್ ಟು ಓಕೆ ಎಕ್ಸ್, ದಟ್ ಮೀನ್ಸ್ y ಇಂಟು dx ಅಂತ. ಸೊ ಹಾಗಾಗಿ integration of differentiation x square is equal to integration of 2x into dx. See here, ಇಲ್ಲಿ ಹೇಗೆ 4 and 4 ಕ್ಯಾನ್ಸಲ್ ಆಗುತ್ತೋ ಅದೇ ರೀತಿ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಗೆಟ್ಸ್ ಕ್ಯಾನ್ಸಲ್. ಯಾಕಂದರೆ ಅವೆರಡೂ ಕೂಡ ಆಪೋಸಿಟ್ಟು. ಹಾಗಾಗಿ ಏನು ಉಳ್ಕೊಳ್ಳುತ್ತೆ? ಎಕ್ಸ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಸೊ ಇಂಟಿಗ್ರೇಷನ್ ಇಲ್ಲೇನಿದೆ? 2 ಕಾಮನ್ ಆಚೆ ತೆಗಿತೀನಿ. ಓಕೆ, ವೈ? ಬಿಕಾಸ್ ಓಕೆ, ಸೊ 2 ಕಾಮನ್ ಅನ್ನೋದಕ್ಕಿಂತ ಮುಂಚೆ ಲೆಟ್ ಮಿ ರೈಟ್ ಇಟ್ ಆಸ್ ವಾಟ್? ಇಂಟಿಗ್ರೇಷನ್ ಆಫ್ 2x ವಿತ್ ರೆಸ್ಪೆಕ್ಟ್ ಟು dx ಈಸ್ ವಾಟ್? ಎಕ್ಸ್ ಸ್ಕ್ವೇರ್. ಓಕೆ, ಇಂಟಿಗ್ರೇಷನ್ ಆಫ್ 2x ವಿತ್ ರೆಸ್ಪೆಕ್ಟ್ ಟು x ಈಸ್ ಎಕ್ಸ್ ಸ್ಕ್ವೇರ್. ಇದು ಹೇಗೆ ಬಂತು ಅಂದರೆ, ಆ್ಯಸ್ ವಿ ಹ್ಯಾವ್ ದ ಫಾರ್ಮುಲಾ ಫಾರ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು x to the power of n, integration okay to the integration of x to the power of n with respect to dx is given by okay, so x to the power of n plus 1 divided by n plus 1 ಅನ್ನೋ ಒಂದು ಫಾರ್ಮುಲಾ ಇದೆ. ಹೇಗೆ ಇಲ್ಲಿ ಡಿಫ್ರೆನ್ಷಿಯೇಷನ್ಗೆ ಒಂದು ಫಾರ್ಮುಲಾ ಇದೆಯೋ ಅದೇ ರೀತಿ ಇಂಟಿಗ್ರೇಷನ್ಗೂ ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ನಾನು ಡಿರೈವ್ ಮಾಡ್ತೀನಿ. ಜಸ್ಟ್ ಈಗ ಸದ್ಯಕ್ಕೆ ಈ ಒಂದು ಫಾರ್ಮುಲಾನ ನಾವೇನು ಮಾಡೋಣ? ಇಲ್ಲಿಗೆ ಅಪ್ಲೈ ಮಾಡೋಣ. ಓಕೆ, ಸೊ ವೆದರ್ ವಿ ವಿಲ್ ಗೆಟ್ ದಿಸ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಆರ್ ನಾಟ್ ಅಂತ ಚೆಕ್ ಮಾಡೋಣ. ಓಕೆ, so integration of 2x with respect to dx, this is in the form of x to the power of n with respect to dx. ಇದರಲ್ಲಿ 2 ಏನಿದೆ? 2 is a constant value. ಸೊ ಯಾವುದೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ ಅದನ್ನು ಆಚೆ ತೆಕ್ಕೊಬಿಡ್ಬೇಕು. ಹೇಗೆ ಅಲ್ಲೂ ಅಷ್ಟೇ. ಸೊ ಡಿಫ್ರೆನ್ಷಿಯೇಷನ್ ಆಫ್ 5x ಸ್ಕ್ವೇರ್ ಇದ್ದಾಗ ವಿ ವಿಲ್ ಟೇಕ್ 5 ಔಟ್ಸೈಡ್ ಆ್ಯಂಡ್ ಡಿಫ್ರೆನ್ಷಿಯೇಟ್ ಮಾಡೋದು ಯಾವುದನ್ನು? ಯಾವ ವೇರಿಯಬಲ್ ಎಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೋ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲೂ ಅಷ್ಟೇ 2 ಕಾಮನ್ ತೆಗೆದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು dx ಆಗುತ್ತೆ. x to the power of ಏನಿದೆ? 1 ಇದೆ. ಸೊ ಇಫ್ ಐ ಒನ್ಸ್ ಅಗೇನ್ ಸಾಲ್ವ್ 2 x to the power of 1 ಇದೆ. ಸೊ ಅದನ್ನು ಸಾಲ್ವ್ ಮಾಡಿದ್ರೆ ಏನು ಬಂತು? x to the power of n plus 1. ದಟ್ ಮೀನ್ಸ್ ಓಕೆ, ಸೊ ಐಲ್ ರೈಟ್ ಹಿಯರ್ x to the power of 1 plus 1 ಡಿವೈಡೆಡ್ ಬೈ n plus 1. n ಜಾಗದಲ್ಲಿ ಏನಿದೆ ಇಲ್ಲಿ? 1 plus 1 ಅಂದರೆ 2. ಓಕೆ, ಸೊ 2 ಗೆಟ್ಸ್ ಕ್ಯಾನ್ಸಲ್. x to the power of 1 plus 1 is x to the power of 2. ಸೊ ನೋಡಿ, ಈ ವ್ಯಾಲ್ಯೂ ಎರಡು ಸೇಮ್. ಹೌದಾ? ಸೊ ಡಿಫ್ರೆನ್ಷಿಯೇಟ್ ಮಾಡಿ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಏನು ಒರಿಜಿನಲ್ ವ್ಯಾಲ್ಯೂ ಇತ್ತು ಅದೇ ಒರಿಜಿನಲ್ ವ್ಯಾಲ್ಯೂ ಸಿಗ್ತದೆ, ಎಕ್ಸ್ ಸ್ಕ್ವೇರ್. ಇಲ್ಲೂ ಅಷ್ಟೇ ನೋಡಿ, ಡಿವೈಡ್ ಮಾಡಿರಿದ್ದಾಗ ಬಂದಿರೋ ವ್ಯಾಲ್ಯೂಗೆ ಮತ್ತೆ ಅದನ್ನೇ ಮಲ್ಟಿಪ್ಲೈ ಮಾಡಿದ್ರೆ ಒರಿಜಿನಲ್ ವ್ಯಾಲ್ಯೂ ಏನಿತ್ತು? 8 ಇತ್ತು, ಅದೇ 8 ಸಿಗ್ತಾ ಇದೆ. ಒರಿಜಿನಲ್ ವ್ಯಾಲ್ಯೂ ಇಲ್ಲೇನಿತ್ತು? ಎಕ್ಸ್ ಸ್ಕ್ವೇರ್ ಇತ್ತು. ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ಏನೋ ಒಂದು ಟರ್ಮ್ ಸಿಕ್ತು, ಅದನ್ನು ಮತ್ತೆ ಇಂಟಿಗ್ರೇಟ್ ಮಾಡಿದ್ವಿ, ನನಗೇನು ಸಿಗಬೇಕಿತ್ತು? ಎಕ್ಸ್ ಸ್ಕ್ವೇರ್. ನೋಡಿ, LHS ಅಲ್ಲೂ ಎಕ್ಸ್ ಸ್ಕ್ವೇರ್ ಸಿಕ್ತು, RHS ಅಲ್ಲೂ ಎಕ್ಸ್ ಸ್ಕ್ವೇರ್ ಸಿಕ್ತು. ಹೌದಾ? ಸೊ ದಟ್ ಮೀನ್ಸ್ ವಾಟ್ ಕ್ಯಾನ್ ವಿ ಸೇ ಈಸ್, ಡಿಫ್ರೆನ್ಷಿಯೇಟ್ ಮಾಡಿರೋ ಟರ್ಮನ್ನು ಇಂಟಿಗ್ರೇಟ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಸೇಮ್ ಟರ್ಮ್, ದಟ್ ಮೀನ್ಸ್ ಸೇಮ್ ಫಂಕ್ಷನ್, ಒರಿಜಿನಲ್ ಫಂಕ್ಷನ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಬರುವಂಥ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಹೇಗೆ ಬಂತು? ಈ ಫಾರ್ಮುಲಾ ಹೇಗೆ ಬಂತು ಅನ್ನೋದಕ್ಕೆ ಲೆಟ್ ಮಿ ಡಿರೈವ್ ದಟ್ ಫಾರ್ಮುಲಾ. ಆಫ್ಟರ್ ದಟ್ ಇದನ್ನು ಡಿರೈವ್ ಮಾಡಾದ್ಮೇಲೆ ಫಿಸಿಕ್ಸಲ್ಲಿ ಇದರ ಉಪಯೋಗ ಏನು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಿಸಿಕ್ಸಿನ ಎಕ್ಸಾಂಪಲ್ ತೊಗೊಂಡು ಇದರ ಉಪಯೋಗ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋ ಬೇಸಿಕ್ ಕಾನ್ಸೆಪ್ಟ್ಸ್ ಅಷ್ಟೇ. ಇಂಟಿಗ್ರೇಷನ್ನ ಸಿಂಬಲ್ ಏನು? ಇಂಟಿಗ್ರೇಷನ್ ವೈ, ಯಾವುದೋ ಒಂದು ಫಂಕ್ಷನನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ ನಾವು ಏನು ಮಾಡಬೇಕು? ಇಂಟಿಗ್ರೇಟ್ ಮಾಡಬೇಕು. ಆದರೆ ಆ ಫಂಕ್ಷನ್ ಯಾವುದನ್ನು ಇಂಟಿಗ್ರೇಟ್ ಮಾಡ್ತೀವೋ ಅದು ಎಕ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಬೇಕು. ಇಫ್ ವಿ ಆರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಫ್ ವಿ ಆರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಆಗಿದ್ರೆ ಈ ವೈ ಶುಡ್ ಬಿ ಎ ಫಂಕ್ಷನ್ ಆಫ್ ಟಿ. ಇಫ್ ಇನ್ ಕೇಸ್
ಸೊ ಐ ಆಮ್ ಇಂಟಿಗ್ರೇಟಿಂಗ್ ದ ವೈ ವಿತ್ ರೆಸ್ಪೆಕ್ಟ್ ಟು ಟಿ. ಇದೇ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎ ಇಂಟಿಗ್ರೇಟ್ ಮಾಡ್ಬೋದು. ಬಟ್ ಅಟ್ ದಟ್ ಟೈಮ್ ವೈ ಶುಡ್ ಬಿ ಈಕ್ವಲ್ ಟು ಓಕೆ ಸೊ 3t² ಆರ್ ವೈ ಶುಡ್ ಬಿ ಈಕ್ವಲ್ ಟು 3t or y should be equal to any value n into okay so t to the power of 5. Like this y should be dependent on t variable. ಹೌದಾ? ಸೊ ಆವಾಗ ನಾವು I can differentiate with respect to t. Here I can differentiate with respect I can integrate with respect to x and y should be dependent on x. ಅಷ್ಟು ಬೇಸಿಕ್ಸು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಕಾನ್ಸೆಪ್ಟ್ಸು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ನೌ ಲೆಟ್ ಅಸ್ ಡಿರೈವ್ ಹೌ ವಿ ಗಾಟ್ ದಿಸ್ ವ್ಯಾಲ್ಯೂ. ದಟ್ ಮೀನ್ಸ್ ಇಂಟಿಗ್ರೇಷನ್ ಆಫ್ x to the power of n into dx is equal to x to the power of n+1 divided by n+1. ಇದನ್ನು ಡಿರೈವ್ ಮಾಡಿಬಿಟ್ಟು ಆ್ಯಂಡ್ ಲೈಕ್ ದಟ್ ವಿ ಹ್ಯಾವ್ ಸೋ ಮೆನಿ ಫಾರ್ಮುಲಾಸ್ ವಿತ್ ರೆಸ್ಪೆಕ್ಟ್ ಟು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್, ಎಕ್ಸ್ಪೊನೆನ್ಷಿಯಲ್ ಫಾರ್ಮುಲಾಸ್, ಅದನ್ನು ನಿಮಗೆ ಬರೆದ್ಬಿಟ್ಟು ಓಕೆ ಸೊ ಐ ವಿಲ್ ಜಸ್ಟ್ ಟೆಲ್ ವಾಟ್ ಆರ್ ದ ಫಾರ್ಮುಲಾಸ್ ಆರ್ ದೇರ್. ಓಕೆ ಫೈನ್. ಎಸ್, ಕೇರ್ಫುಲಿ ಅಬ್ಸರ್ವ್. ಸೊ ಡಿಫ್ರೆನ್ಷಿಯೇಷನ್ ಆಫ್ x to the power of n is equal to n into x to the power of n-1. ಸೊ ನಾವು ಇಂಟಿಗ್ರೇಷನ್ ಕಾನ್ಸೆಪ್ಟು, ಇಂಟಿಗ್ರೇಷನ್ ಫಾರ್ಮುಲಾಸ್ ಡಿರೈವ್ ಮಾಡೋದಕ್ಕೆ ಯಾವುದರಿಂದ ಡಿರೈವ್ ಮಾಡ್ತೀವಿ ಅಂದರೆ ಡಿಫ್ರೆನ್ಷಿಯೇಷನ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು. ಸೊ ಈಗ ಫಸ್ಟು ನಾವು ಯಾವುದೋ ಒಂದು ತಗೊಳ್ಳೋವಂಥ ಫಂಕ್ಷನನ್ನು ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಇಂಟಿಗ್ರೇಟ್, ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ಈಸಿಲಿ ದ ಆನ್ಸರ್. ಸೊ ಈಗ ಎನ್ ಇದ್ದಾಗ ನನಗೇನು ಬಂತು, n-1 ಬಂತು ನ್ಯೂ. ಓಕೆ ಸೊ ಟು ದ ಪವರ್. ಸೊ ನನಗೀಗ x to the power of n ಬೇಕು ಅಂತ ಯಾಕೆ ಬೇಕು ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ x to the power of ಇಲ್ಲಿ n ಬೇಕು ಅಂತ ಹೇಳಿದ್ರೆ ಸೊ n ಇದ್ದಾಗ n-1 ಓನ್ಲಿ n ಬರಬೇಕು ಅಂದರೆ x to the power of n+1 ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಓಕೆ ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ n+1 ಇಂಟು ಓಕೆ ಸೊ x to the power of n+1 ಅಂದರೆ n+1 ಇರೋದು ಈ ಜಾಗಕ್ಕೆ ಬಂದು, n ಇದ್ದಿದ್ದು ಈ ಜಾಗಕ್ಕೆ ಬಂದಂಗೆ n+1 ಈ ಜಾಗಕ್ಕೆ ಬಂತು. x to the power of n-1 n ಜಾಗದಲ್ಲಿ ಏನಿದೆ ಇಲ್ಲಿ n+1 ಇದೆ, n+1 -1 ಕ್ಯಾನ್ಸಲ್ ಆಯಿತು. ಐ ಗಾಟ್ x to the power of n+1 ಇಂಟು x to the power of n ಸಿಕ್ತು. ನನ್ನ ಇಂಟೆನ್ಷನ್ ಏನು ಅಂದರೆ ಇಲ್ಲಿ ಬರುವಂತಹ ಎಕ್ಸಿನ ಪವರು n ಬೇಕು. ಹಾಗಾಗಿ ಐ ವಿಲ್ ಟೇಕ್ ದ ಫಂಕ್ಷನ್ y is equal to x to the power of n+1 ತಗೊಳ್ತೀನಿ. ಹೌದಾ? ಸೊ ದೆನ್ ಐ ವಿಲ್ ಡಿಫ್ರೆನ್ಷಿಯೇಟ್ dy by dx is equal to d by dx of x to the power of n+1 which is equal to ಡಿಫ್ರೆನ್ಷಿಯೇಟ್ ಮಾಡಿದಾಗ n+1 ಓಕೆ ಇಂಟು x to the power of n+1 -1 ಸೇಮ್ ಅಪ್ಲೈ ಮಾಡಿದ್ದೀನಿ. ಸೊ ಐ ಗಾಟ್ ದ ವ್ಯಾಲ್ಯೂ ಆಸ್ ವಾಟ್ ಓಕೆ ಸೊ ಐ ವಿಲ್ ರೈಟ್ ಹಿಯರ್ dy dx of x to the power of n+1 is equal to okay so n+1 into x to the power of n+1 -1 ಕ್ಯಾನ್ಸಲ್. ಹೌದಾ? ಡಿಫ್ರೆನ್ಷಿಯೇಟ್ ಮಾಡಾದ್ಮೇಲೆ ಏನು ಮಾಡಿದ್ವಿ ಲಾಸ್ಟ್ ಟೈಮು, ಅದನ್ನೇ ಇಂಟಿಗ್ರೇಟ್ ಮಾಡ್ತೀವಿ. ಓಕೆ ಸೊ ಡಿವೈಡ್ ಮಾಡಾದ್ಮೇಲೆ ಏನು ಮಾಡಿದ್ವಿ, ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಒರಿಜಿನಲ್ ವ್ಯಾಲ್ಯೂ ಸಿಗೋದಕ್ಕೋಸ್ಕರ. ಸೊ ಹಾಗಾಗಿ ನಾವು ಐ ವಿಲ್ ಇಂಟಿಗ್ರೇಟ್. ಸೊ ಇಫ್ ಐ ಇಂಟಿಗ್ರೇಟ್, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಎರಡೂ ಕಡೆ 4ನ ಮಲ್ಟಿಪ್ಲೈ ಮಾಡಿದ್ವಿ. ಅದೇ ರೀತಿ ಡಿಫ್ರೆನ್ಷಿಯೇಟ್ ಮಾಡಿ ಇಂಟಿಗ್ರೇಟ್ ಮಾಡುವಾಗ ವಿ ಹ್ಯಾವ್ ಟು ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ದಟ್ ಮೀನ್ಸ್ ಇಲ್ಲೂ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀನಿ, ಇಲ್ಲೂ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀನಿ. ಓಕೆ ಸೊ ಐ ವಿಲ್ ರೈಟ್ ಇನ್ ದ ಡಿಫ್ರೆಂಟ್ ಕಲರ್ ಚಾಕ್ ಪೀಸ್. ಇಲ್ಲೂ ಇಂಟಿಗ್ರೇಷನ್ ಅಪ್ಲೈ ಮಾಡಿದೆ, ಇಲ್ಲೂ ಇಂಟಿಗ್ರೇಷನ್ ಅಪ್ಲೈ ಮಾಡಿದೆ. ಬಟ್ ಇಂಟಿಗ್ರೇಷನ್ ಅಪ್ಲೈ ಮಾಡಿದಾಗ ಡಿ ಎಕ್ಸ್ ಎಲ್ಲಿಗೆ ಹೋಗಬೇಕು, ದಟ್ ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ಯಾವುದನ್ನು ಡಿರೈವ್ ಮಾಡ್ತೀವಿ ಇಂಟಿಗ್ರೇಟ್ ಮಾಡ್ತೀವೋ ಅದು ಮಲ್ಟಿಪ್ಲಿಕೇಶನಿಗೆ ಹೋಗಬೇಕು. ಸೊ ದಟ್ ಮೀನ್ಸ್ ದಿಸ್ ಡಿ ಎಕ್ಸ್ ಶುಡ್ ಕಮ್ ದಿಸ್ ಸೈಡ್. ಸೊ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಟು ದ ಪವರ್ ಆಫ್ n+1 ಶುಡ್ ಬಿ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ n+1 ಓಕೆ ಇಂಟು x to the power of n ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆ ಸೊ ನಾವು ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ y ಇಂಟು ಡಿ ಎಕ್ಸ್. ಸೊ ಆವಾಗ ಐ ಕ್ಯಾನ್ ರೈಟ್ ಇಟ್ ಆಸ್ ಸಿ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿತು, x to the power of n+1 ಉಳಿತು ವಿಚ್ ಈಸ್ ಈಕ್ವಲ್ ಟು ಸಿ ಎನ್ ವ್ಯಾಲ್ಯೂ 3 ಆದರೆ ಇಲ್ಲೇನಾಗುತ್ತೆ 3 + 1 ಅಂದರೆ 4. ದಟ್ ಮೀನ್ಸ್ ದಿಸ್ ಈಸ್ ಎ ಕಾನ್ಸ್ಟೆಂಟ್ ನಂಬರ್. ಕಾನ್ಸ್ಟೆಂಟ್ ನಂಬರನ್ನು ಏನು ತೊಗೋಬೋದು, ಓಕೆ ಸೊ ಹೊರಗಡೆ ಇಟ್ಕೋಬೋದು. ಇಂಟಿಗ್ರೇಷನ್ ಆಫ್ x to the power of n ಇಂಟು ಡಿ ಎಕ್ಸ್. ನಾವೀಗ ಏನು ಫೈಂಡ್ ಔಟ್ ಮಾಡಿ, ಡಿಫ್ರೆನ್ಷಿಯೇಷನ್ ಆಫ್ x to the power of n ಈ ವ್ಯಾಲ್ಯೂ ಬಂತು. ಇಂಟಿಗ್ರೇಷನ್ ಆಫ್ x to the power of n ಇಂಟು ಡಿ ಎಕ್ಸ್ ಹೇಗೆ ಬರಬೇಕು ಅಂದರೆ ಏನು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಕೆಳಗಡೆ ತೊಗೊಬರ್ತೀನಿ. x to the power of n+1 ಡಿವೈಡೆಡ್ ಬೈ n+1 is equal to integration of x to the power of n into dx. So this is the formula which we used previously and which we will use okay so throughout our PUC or grade 11 and grade 12 journey.
ಸೊ ಹೀಗೆ ಡಿಫ್ರೆನ್ಷಿಯೇಷನಿಂದ ಇಂಟಿಗ್ರೇಷನ್ನ ನಾವೇನು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಂಟಿಗ್ರೇಷನ್ ಅನ್ನೋ ಪ್ರೊಸೆಸ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಅದಕ್ಕೆ ಬರುವಂಥ ಡಿಫ್ರೆಂಟ್ ಫಾರ್ಮುಲಾಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ದಿಸ್ ಈಸ್ ಒನ್ ಆಫ್ ದ ಫಾರ್ಮುಲಾ. ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಎಲ್ಲ ನೆಕ್ಸ್ಟ್ ಕಮಿಂಗ್. ಓಕೆ, ಸೊ ಲೇಟರ್ ನಾನು ಬರಿತಾ ಹೋಗ್ತೀನಿ. ನಾವು ಲೆಟಸ್ ಕಮ್ ಟು ನೋ ವಾಟ್ ಈಸ್ ದ ಯೂಸ್. ಇದನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಅವಶ್ಯಕತೆ ಏನಿತ್ತು ಅನ್ನೋದನ್ನು, ಅದು ನನಗೂ ಗೊತ್ತಿಲ್ಲ. ಯಾಕೆ ಇಂಟ್ರೊಡ್ಯೂಸ್ ಮಾಡಿದರು, ಅದರ ಅವಶ್ಯಕತೆ ಎಷ್ಟಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಎಕ್ಸಾಂಪಲಲ್ಲಿ ನಮಗೆ ಗೊತ್ತಾಗುತ್ತೆ ಅಟ್ ಪ್ರೆಸೆಂಟ್ ಏನು ಅವಶ್ಯಕತೆ ಇದೆ ಈ ಇಂಟಿಗ್ರೇಷನ್ ಕಾನ್ಸೆಪ್ಟು ಫಿಸಿಕ್ಸಲ್ಲಿ ಅಟ್ ಪ್ರೆಸೆಂಟ್ ಏನು ಅವಶ್ಯಕತೆ ಇದೆ ಅಂತ. ಸೊ ಪ್ರತಿಯೊಂದು ಡಿರೈವೇಷನ್ನು ಸೆಕೆಂಡ್ PUC ಫಿಸಿಕ್ಸಲ್ಲಿ ಬರೋ ಪ್ರತಿಯೊಂದು ಡಿರೈವೇಷನಲ್ಲೂ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ದಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡ್ಬೋದು. ಸೊ ಹಾಗಾಗಿ ದಿಸ್ ಈಸ್ ದ ಸಿಂಬಲ್ ಆಫ್ ಇಂಟಿಗ್ರೇಷನ್. ನೌ ಐ ಥಿಂಕ್ ಯು ಆರ್ ವೆರಿ ಕ್ಲಿಯರ್ ವಿತ್ ದ ಸಿಂಬಲ್ ಆಫ್ ವಾಟ್ ಇಂಟಿಗ್ರೇಷನ್ ಆ್ಯಂಡ್ dx ಯಾಕೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಯಾಕೆ ಡಿಫ್ರೆನ್ಷಿಯೇಷನಲ್ಲಿ ಡಿನಾಮಿನೇಟ್ರಿಗೆ ಬರುತ್ತೆ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾವು ಲೆಟ್ ಅಸ್ ಮೂವ್ ವಿತ್ ದ ಎಕ್ಸಾಂಪಲ್ ಫ್ರಮ್ ಫಿಸಿಕ್ಸ್. What is the use of this integration and why we have to use this integration in physics? Okay, yes. I have written one example ನಾನು ಹೇಳ್ತೀನಿ. ಓಕೆ, ಸೊ ಇದಕ್ಕೆ ಬೇಕಾಗಿರೋ ಕಾನ್ಸೆಪ್ಟ್ ಮೋಷನ್ ಚಾಪ್ಟರ್ ಬರುವಂಥ. ಓಕೆ, ಸೊ ಗ್ರಾಫಿಕಲ್ ಮೆಥಡ್. ಸೊ ಗ್ರಾಫ್ಸ್ ಅಲ್ಲಿ ವಿ ಹ್ಯಾವ್ 3 graphs with respect to motion of a body. So one is VT graph, which is called as velocity time graph. Another one is ST graph, which is called as displacement time graph. Another one is AT graph, acceleration time graph. So ಇದರಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಸೊ ಈಗ ನಾನು ಏನು ಮಾಡಿದ್ದೀನಿ, ಅಲ್ಲಿ ಇನ್ನೂ ವೆಲಾಸಿಟಿ ಟೈಮ್ ಗ್ರಾಫ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಮೆನ್ಷನ್ ಮಾಡಿಲ್ಲ. ಸಿಂಪಲ್ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿಕೊಂಡು ಒಂದು ಲೀನಿಯರ್ ಇಕ್ವೇಷನ್ ತಗೊಂಡಿದ್ದೀನಿ. ಆ ಲೀನಿಯರ್ ಇಕ್ವೇಷನ್ ಅಲ್ಲಿ ಬರುವಂತಹ ವ್ಯಾಲ್ಯೂಸ್ನ ಬರೆದು ಎಕ್ಸ್ ವೈ ವ್ಯಾಲ್ಯೂಸ್ ಬರೆದು ಒಂದು ಗ್ರಾಫ್ ಬರ್ತಿದ್ದೀನಿ. ನಾವು ಲೆಟ್ ಅಸ್ ಕನ್ಸಿಡರ್ this equation represents the velocity of a body. ಒಂದು velocity of a body ನ ಓಕೆ, ಸೊ ಈಕ್ವೇಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಹೇಗೆ ರೆಪ್ರೆಸೆಂಟ್ ಮಾಡಿದ್ದಾರೆ, ಇನ್ಸ್ಟೆಡ್ ಆಫ್ 2x they have written 2t ಓಕೆ ಪ್ಲಸ್ 1 ಅಂತ ಬರೆದಿದ್ದಾರೆ. y ನ ವೆಲಾಸಿಟಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ, x ನ ಟೈಮ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಯಾಕಂದ್ರೆ ವೆಲಾಸಿಟಿ ಟೈಮ್ ಗ್ರಾಫ್ ನಮಗೆ ಬೇಕು ಹಾಗಾಗಿ. ಓಕೆ, ಎಸ್, ದಟ್ ಮೀನ್ಸ್ ಇನ್ x axis we will take time values and in y axis we will take velocity values. ಆಯ್ತಾ? ಸೊ ಈ ರೀತಿ ಕೊಡ್ಬೋದು. ಎಸ್, ಇದೇ ರೀತಿ ನೀವು ಸಾಲ್ವ್ ಮಾಡ್ತಾ ಹೋಗೋದು PUC ನಲ್ಲಿ. ದಟ್ ಮೀನ್ಸ್ 11th ಅಲ್ಲಿ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಮತ್ತು ಮೋಷನ್ ಇನ್ ಪ್ಲೇನ್ ಅಲ್ಲಿ ಇದೇ ರೀತಿ ನೀವೇನು ಮಾಡ್ತಾ ಹೋಗ್ತೀರಾ, ಅಪ್ಲೈ ಮಾಡ್ತಾ ಹೋಗ್ತೀರಾ. ಸೊ ನಾವು ಓಕೆ, ವಿ ಮಸ್ಟ್ ನೋ ಸಮ್ ಕಾನ್ಸೆಪ್ಟ್ಸ್ ಕಾಲ್ಡ್ ಆಸ್ ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ಇನ್ ವೆಲಾಸಿಟಿ ಟೈಮ್ ಗ್ರಾಫ್ ಓಕೆ, slope represents the acceleration and area represents the displacement. ಓಕೆ, ಸೊ ಆ ಗ್ರಾಫ್ ಕೆಳಗಡೆ ಬರುವಂತಹ ಏರಿಯಾ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಡಿಸ್ಪ್ಲೇಸ್ಮೆಂಟ್ನ. ಅದೇ ರೀತಿ ಏರಿಯಾದು ಸ್ಲೋಪ್, ದಟ್ ಮೀನ್ಸ್ dy/dx ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇಟ್ ವಿಲ್ ರೆಪ್ರೆಸೆಂಟ್ಸ್ ದ ಆಕ್ಸಿಲರೇಷನ್. ಓಕೆ, ನಾವು ಸೊ ಈಗ ನಾವು ಏರಿಯಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ಸೊ ಏರಿಯಾ ಅಂಡರ್ ದ ಗ್ರಾಫ್ ಅಂತ ಹೇಳಿದ್ರೆ ಯಾವ ಶೇಪಲ್ಲಿದೆ ಈ ಒಂದು ಗ್ರಾಫು, ಇಟ್ ಈಸ್ ಇನ್ ದ ಶೇಪ್ ಆಫ್ ವಾಟ್, ಟ್ರಪೀಸಿಯಂ ಶೇಪಲ್ಲಿದೆ. ಸೊ ಇದು ನೋಡಿದ್ರೆ ಕಂಪ್ಲೀಟ್ಲಿ ಯಾವ ಶೇಪು, ಟ್ರಪೀಸಿಯಂ. ಏರಿಯಾ ಆಫ್ ದ ಟ್ರಪೀಸಿಯಂ ಏನು, ಈಗ ನಾನು ಏನು ಸಾಲ್ವ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂದರೆ ಜನರಲ್ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಿದಾಗ ದ ಏರಿಯಾ ವಿಚ್ ಗಿವ್ಸ್ ದ ಡಿಸ್ಪ್ಲೇಸ್ಮೆಂಟ್ ವಿಲ್ ಕಮ್ ಸಮ್ ವಿ ವಿಲ್ ಗೆಟ್ ಸಮ್ ವ್ಯಾಲ್ಯೂ. ದ ಸೇಮ್ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಅನ್ನು ಅಪ್ಲೈ ಮಾಡಿದ್ರು ಸೇಮ್ ವ್ಯಾಲ್ಯೂ ಬರಬೇಕು. ಹಾಗಿದ್ರೆ ಈ ಜನರಲ್ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಬಹುದಲ್ಲ, ಇಂಟಿಗ್ರೇಷನ್ ಯಾಕೆ? ಓಕೆ, ಸೊ ದರ್ ಇಸ್ ಅ ರೀಸನ್, ನಾನು ಹೇಳ್ತೀನಿ ಹೇಗೆ ಅಂತ ಹೇಳಿ. ಫಸ್ಟ್ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ವಿ ವಿಲ್ ವಾಟ್ ಕ್ಲಾರಿಫೈ ಆರ್ ವಿ ವಿಲ್ ವೆರಿಫೈ ವೆದರ್ ಇನ್ ಬೋತ್ ದ ಮೆಥಡ್ಸ್ do we get the same answer or not. ಫಸ್ಟ್ ವೆರಿಫೈ ಮಾಡ್ಕೊಳ್ಳೋಣ. ಬಿಕಾಸ್ ಅಂದರೆ ನೀವು ಕನ್ವಿನ್ಸ್ ಆಗಬೇಕು, ಹೌದು ಓಕೆ, ಸೊ ಇನ್ಸ್ಟೆಡ್ ಆಫ್ ಜನರಲ್ ಮ್ಯಾಥಮೆಟಿಕ್ಸ್ ಮೆಥಡ್ ನಾವು ಕ್ಯಾಲ್ಕುಲಸ್ ಇಂಟಿಗ್ರೇಷನ್ ಅಪ್ಲೈ ಮಾಡ್ಬೋದು ಈ ಒಂದು ಗ್ರಾಫಿಕಲ್ ಸೊಲ್ಯೂಷನ್ಸ್ಗಳಿಗೆ ಅನ್ನೋದು ನಿಮಗೆ ಗೊತ್ತಾಗಲಿ, ಕನ್ವಿನ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಫೈನ್. ಸೊ ಈಗ ಏರಿಯಾ ಆಫ್ ಎ ಟ್ರಪೀಸಿಯಂ ಅಂದ್ರೆ ಹಾಫ್ ಇಂಟು ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್. ಇಲ್ಲಿ ಯಾವ್ಯಾವುದು ಪ್ಯಾರಲಲ್ ಸೈಡ್ಸ್, ದಿಸ್ ಒನ್ ಆ್ಯಂಡ್ ದಿಸ್ ಒನ್. ವಾಟ್ ಈಸ್ ದ ವ್ಯಾಲ್ಯೂಸ್ ಆಫ್ ದಿ ದಟ್ ಮೀನ್ಸ್ ಇಲ್ಲಿಂದ ಇಲ್ಲಿಗೆ ಬರುವಂತಹ ವ್ಯಾಲ್ಯೂ ಏನಿದೆ ಅಂತ ಹೇಳಿದ್ರೆ, ಸೊ 3 units ಆ್ಯಂಡ್ ಫ್ರಮ್ ಹಿಯರ್ ಟು ಹಿಯರ್ ಇಟ್ ವಿಲ್ ಬಿ 7 units. ಹೌದಾ? ಓಕೆ, ಸೊ 3 ಅಂದರೆ 3 2s 6 6 + 1 7. ಓಕೆ, ಸೊ ಎಷ್ಟಾಗುತ್ತೆ ನಮಗೆ 3 + 7 ಇಂಟು ಓಕೆ, ಫಾರ್ಮುಲಾ ಹೇಳ್ತಿರೋದು ಏರಿಯಾ ಆಫ್ ಎ ಟ್ರಪೀಸಿಯಂ ಫಾರ್ಮುಲಾ ಏನು, ಹಾಫ್ ಇಂಟು ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್ ಇಂಟು ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನು, ಇಲ್ಲಿಂದ ಇಲ್ಲಿಗೆ 1 ಇಲ್ಲಿಂದ ಇಲ್ಲಿಗೆ 2. ಸೊ ದಟ್ ಮೀನ್ಸ್ 2. ಹೌದಾ? ಸೊ ಏನಾಯಿತು, 2 and 2 gets ಕ್ಯಾನ್ಸಲ್. ಕ್ಯಾನ್ಸಲ್ ಆದಮೇಲೆ ಏನಾಗುತ್ತೆ, ಓಕೆ, 7 + 3 ಎಷ್ಟಾಗುತ್ತೆ, 10. ಓಕೆ, ದ ವ್ಯಾಲ್ಯೂ ಇಸ್ ವಾಟ್, 10. ವೆಲಾಸಿಟಿನ ಯೂಶಲಿ ನಾವು ಯೂನಿಟ್ ಏನು ಮೀಟರ್ ಪರ್ ಸೆಕೆಂಡಲ್ಲಿ ತೊಗೊಂಡಿರ್ತೀವಿ, ಟೈಮ್ನ ಸೆಕೆಂಡಲ್ಲಿ ತೊಗೊಂಡಿರ್ತೀವಿ. ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ ವಾಟ್, ಏರಿಯಾ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತದೆ, ಎಸ್ ಡಿಸ್ಪ್ಲೇಸ್ಮೆಂಟ್ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ಲೆಟ್ ಮಿ ಟೇಕ್ ಇಟ್ ಆಸ್ 10 ಮೀಟರ್ ಅಥವಾ 10 units ಅಂತ ತೊಗೊಂಡ್ರು ಸಾಕು. ಸೊ ಇಲ್ಲಿ ಯೂನಿಟ್ಸ್ ಬಗ್ಗೆ ನಾವೇನು ಜಾಸ್ತಿ ಒಟ್ಟು ಡಿಸ್ಕಷನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಈಗ ಏನು ಬರಬೇಕು ನಮಗೆ, ಇಂಟಿಗ್ರೇಷನ್ ಮೆಥಡ್ ಮಾಡಿದ್ರು ಏನು ಬರಬೇಕು, ಓಕೆ, ಸೊ ವಿ ನೀಡ್ ಟು ಗೆಟ್ ದ ವ್ಯಾಲ್ಯೂ ಆಸ್ 10. ಓಕೆ, ನಾವು ಲೆಟ್ ಅಸ್ ಇಂಟಿಗ್ರೇಷನ್ ಹೇಗೆ ಅಪ್ಲೈ ಮಾಡೋದು. ಓಕೆ, ಸೊ ಐ ನೀಡ್ ಟು ವೆರಿಫೈ, ದಟ್ ಮೀನ್ಸ್ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ಇಂಟಿಗ್ರೇಷನಲ್ಲಿ ಪ್ರೊಸೆಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಫಾರ್ ವೆರಿ ಸ್ಮಾಲ್ ಎಲಿಮೆಂಟ್. ಸೊ ದಿಸ್ ಈಸ್ ದ ಪ್ರೊಸೆಸ್ ಆಫ್ ವಾಟ್ ಇಂಟಿಗ್ರೇಷನ್. ವೆರಿ ಸ್ಮಾಲ್ ಎಲಿಮೆಂಟ್ ತೊಗೊಂಡ್ರೆ ದಟ್ ಎಲಿಮೆಂಟ್ ಓಕೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ದಟ್ ಎಲಿಮೆಂಟ್ ವಿಲ್ ಬಿ dt.
okay, and with respect to y axis the element value will be some value, okay, so let us take it as this value as what, y ಅಂತ ತಗೊಳ್ಳೋಣ. ಓಕೆ, ಸೊ ನಾವೀಗ ಏನು ಮಾಡ್ತಾ ಇದ್ದೀವಿ, ಇಂಟಿಗ್ರೇಷನ್ ಮೀನ್ಸ್ ವಾಟ್, ಅಡಿಷನ್. ಇಂಟಿಗ್ರೇಷನ್ ಮೀನ್ಸ್ ವಾಟ್, ಕೂಡ್ಸೋದು. ಓಕೆ, ಕೂಡ್ಸೋದಕ್ಕಿಂತ ಮುಂಚೆ ಫಸ್ಟು ಎಲ್ಲ ಒಂದು ಕಂಪ್ಲೀಟ್ ಏರಿಯಾ ಅಂಡರ್ ಬರುವಂಥ ಎಲ್ಲ ಒಂದು ಏರಿಯಾನ ಈಕ್ವಲ್ ಪಾರ್ಟ್ಸ್ ಆಗಿ ಇನ್ಫೈನೈಟ್ ಸ್ಮಾಲ್ ಆಗಿ ಏನು ಮಾಡ್ತಾ ಹೋಗೋಣ, ಡಿವೈಡ್ ಮಾಡ್ತಾ ಹೋಗೋಣ. ಯಾಕೆ ಸರ್ ಮಾಡಬೇಕು, ದಿಸ್ ಇಸ್ ದ ಪ್ರೊಸೆಸ್. ಓಕೆ, ಫೈನ್. ಸೊ ಡಿವೈಡ್ ಮಾಡ್ತಾ ಹೋದರೆ ಒಂದು ಎಲಿಮೆಂಟ್ ತೊಗೊಳ್ತೀನಿ ಆ್ಯಂಡ್ ದಟ್ ಎಲಿಮೆಂಟ್, ಓಕೆ, ಸೊ ದ ಡಿಸ್ಟೆನ್ಸ್ ಇನ್ ಎಕ್ಸ್ ಆಕ್ಸಿಸ್ ಇಸ್, ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್, ಡಿ ಟಿ. ಹೌದಾ? ಸೊ ಆ್ಯಂಡ್ ದಟ್ ರೆಸ್ಪೆಕ್ಟಿವ್ ವೈ ಆಕ್ಸಿಸ್ ದ ವ್ಯಾಲ್ಯೂ ವಿಲ್ ಬಿ, ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್, ವೈ. ಓಕೆ, ಸೊ ಆರ್ ಲೆಟ್ ಮಿ ಟೇಕ್ ಇಟ್ ಆಸ್, ಇಲ್ಲಿ ವೈ ಆಕ್ಸಿಸ್ ಅಲ್ಲಿ ಏನಿದೆ, ವಿ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್, ವಿ. ಯಾಕಂದ್ರೆ ಇಲ್ಲಿ ಡಿ ಟಿ ಅಂತ ತಗೊಂಡಿರೋದ್ರಿಂದ ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್, ವಿ. ಡಿ ಎಕ್ಸ್ ಅಂತ ತೊಗೊಂಡಿದ್ರೆ ಐ ವುಡ್ ಹ್ಯಾವ್ ಟೇಕನ್ ಇಟ್ ಆಸ್ ವಾಟ್, ವೈ. ಸೊ ಈಗ ಈ ಸ್ಮಾಲ್ ಏರಿಯಾನ ತಗೊಳ್ಳೋಣ. ಸೊ ಸ್ಮಾಲ್ ಏರಿಯಾ ಇಸ್ ಡಿನೋಟೆಡ್ ವಿತ್ ದ ಹೆಲ್ಪ್ ಆಫ್ ಲೆಟರ್ ಡಿ ಎ. Small area is denoted with the help of letter dA. That means we are differentiating the area with respect to small, infinitely small element, and it is denoted by dA. So which is equal to, so area, okay, ಎಷ್ಟು ಸಣ್ಣ ಎಲಿಮೆಂಟ್ ತೊಗೊಳ್ತೀವಿ ಅಂದರೆ, ಈ ಸಣ್ಣ ಎಲಿಮೆಂಟಲ್ಲಿ ನೀವು ಕಂಪ್ಲೀಟ್ಲಿ ಅದನ್ನು ಝೂಮ್ ಮಾಡಿ ನೋಡಿದ್ರೆ ಯು ವಿಲ್ ಗೆಟ್ ಇಟ್ ಆಸ್ ವಾಟ್, ಯು ವಿಲ್ ಗೆಟ್ ದಟ್ ಒನ್ ಆಸ್ ವಾಟ್, ಆಸ್ ಎ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ದು ಏರಿಯಾ ಏನು, ಲೆಂತ್ ಏನು ಹೇಳ್ತಿದ್ದಾರೆ, ವೈ. ಆ್ಯಂಡ್ ವಿಡ್ತ್ ಏನು ಹೇಳ್ತಿದ್ದಾರೆ ಇಲ್ಲಿ, ಡಿ ಟಿ. ಓಕೆ, ಸೊ ಇಂಟಿಗ್ರೇಷನ್ ಮಾಡ್ತಾ ಇಲ್ಲ, ಜಸ್ಟ್ ಸ್ಮಾಲ್ ಎಲಿಮೆಂಟ್ನ ತೊಗೊಳ್ತಾ ಇದ್ದೀವಿ. ಇಂತಹ ಸ್ಮಾಲ್ ಎಲಿಮೆಂಟ್ ಒಂದ್ರ ಪಕ್ಕ ಒಂದು ಕಟ್ ಮಾಡ್ತಾ ಹೋದಂಗೆ, ಸೊ ದೆನ್ ವಿ ಹ್ಯಾವ್ ಟು ಆ್ಯಡ್ ದಟ್ ಒನ್, ದಟ್ ಮೀನ್ಸ್ ವಿ ಹ್ಯಾವ್ ಟು ಇಂಟಿಗ್ರೇಟ್ ದಟ್ ಒನ್. ನೆಕ್ಸ್ಟ್ ವಿ ಹ್ಯಾವ್ ಟು ಅಪ್ಲೈ ಇಂಟಿಗ್ರೇಷನ್ ಯಾವಾಗಲೂ ಅಪ್ಲೈ ಮಾಡುವಾಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡೂ ಕಡೆ ಅಪ್ಲೈ ಮಾಡಬೇಕು. ಸೊ ದೇರ್ ಫೋರ್ ಇಫ್ ವಿ ಅಪ್ಲೈ ಇಂಟಿಗ್ರೇಷನ್ ಆಫ್ ಡಿ ಎ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಡಿ ಟಿ. ಅಲ್ವಾ? ಓಕೆ, ಸೊ ಈ ಸಿ ಇಂಟಿಗ್ರೇಷನ್ ಆ್ಯಂಡ್ ದಿಸ್ ರೆಪ್ರೆಸೆಂಟ್ಸ್ ದ ಡಿಫ್ರೆನ್ಷಿಯೇಷನ್. ವೈ? ಬಿಕಾಸ್ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ಕಂಪ್ಲೀಟ್ ಏರಿಯಾ ಇಂಟು ಸ್ಮಾಲ್ ಏರಿಯಾ, ಹೆನ್ಸ್ ದಿಸ್ ಈಸ್ ಅ ಡಿ ಎ ರೆಪ್ರೆಸೆಂಟ್ಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಏರಿಯಾ. So and the integration and differentiation will gets cancelled and we will get the total area as A is equal to integration. What is the value of y? Okay, so y, it is not y with respect to dt, as I told you, it is velocity with respect to time, and hence note velocity with respect to time. So velocity is a function of time, hence I can integrate with respect to time. Velocity value enide, that is 2t plus 1, okay, into dt. Howda? Yes. So therefore integration of 2t with respect to dt plus integration of 1 with respect to dt. Okay, so here 2 is a constant, hence I will take it as outside. Integration of t with respect to dt plus integration of okay 1 with respect to integration of 1 with respect to dt, andre the value will come it as what, 1. Hege? Okay, so differentiation of x with respect to x ಏನು 1. ಇಲ್ಲಿಗೆ ನಾನು ಅಪ್ಲೈ ಮಾಡ್ತೀನಿ, ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಇಂಟು ಓಕೆ ಡಿ ಎಕ್ಸ್. ಈ ಡಿ ಎಕ್ಸ್ನ ಆ ಕಡೆ ತಗೊಂಡು ಹೋಗ್ತೀನಿ, ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀನಿ ಎರಡೂ ಕಡೆ. ಸಿ ಹಿಯರ್ integration and differentiation will gets cancelled. So therefore, okay, what we will get, integration of 1 with respect to dx is equal to x. See, integration of 1 with respect to dx is equal to x. Integration of 1 with respect to dt is equal to t. Okay, yes, fine. So now ಈಗ ಏನು ಮಾಡೋಣ, ಬೈ ಅಪ್ಲೈಯಿಂಗ್ ದ ಫಾರ್ಮುಲಾ, ದಟ್ ಈಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ಸೊ ಹಿಯರ್ t to the power of 1 ಇದೆ ಅಂತ ಹೇಳಿದ್ರೆ ಐ ಕ್ಯಾನ್ ಅಪ್ಲೈ t to the power of 1 plus 1 means 2 divided by 2. ಓಕೆ, ಸೊ ದೇರ್ ಫೋರ್ ಈ 2tಗೆ ಮಾತ್ರ ಇದು ಅಪ್ಲೈ ಆಗಿರುತ್ತೆ, ದ ವ್ಯಾಲ್ಯೂ ಆಫ್ ಓಕೆ, ಸೊ 2, ಈ 2 ಮತ್ತು ಟಿಗೆ ಮಾತ್ರ ಅಪ್ಲೈ ಆಗಿರುತ್ತೆ. ಸೊ ಹಾಗಾಗಿ ಈ ಟಿಗೆ ಈ 2 ಅಪ್ಲೈ ಆಗಿರಲ್ಲ. ಸೊ ದೇರ್ ಫೋರ್ ಪ್ಲಸ್ ಟಿ ಹಾಗೆ ಉಳ್ಕೊಳ್ಳುತ್ತೆ. ಸೊ ದೇರ್ ಫೋರ್ ವಿ ವಿಲ್ ಗೆಟ್, ವಿ ಕ್ಯಾನ್ ಕ್ಯಾನ್ಸಲ್ 2 and 2, ದೆನ್ ದ ವ್ಯಾಲ್ಯೂ ವಿಲ್ ಬಿ ಟಿ ಸ್ಕ್ವೇರ್ ಪ್ಲಸ್ ಟಿ. ಸರ್ ದ ಏರಿಯಾ ವಿ ಓಕೆ, ಸೊ ನೀವೇನು ಹೇಳಿದ್ರಿ ಅಂತ ಹೇಳಿದ್ರೆ ಏರಿಯಾ ಎಷ್ಟು ಬರಬೇಕು, 10 ಬರಬೇಕು. ಆದರೆ ಏರಿಯಾ ಎಷ್ಟು ಬರ್ತಾ ಇದೆ, ಟಿ ಸ್ಕ್ವೇರ್ ಪ್ಲಸ್ ಟಿ. ಎಲ್ಲಿ 10 ಎಲ್ಲಿ ಬರ್ತಾನೆ ಇಲ್ಲ, ಹೌದಾ? ಸೊ ದಿಸ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆಸ್ ವಾಟ್, indefinite integral. In integration we will get two types of integrals. One is indefinite integral and another one is definite integral. ಸೊ ಎಲ್ಲಿಂದ ಎಲ್ಲಿವರೆಗೂ ಇಂಟಿಗ್ರೇಟ್ ಮಾಡಬೇಕು ಅನ್ನೋದು ಗೊತ್ತಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಡೆಫಿನೆಟ್ ಇಂಟಿಗ್ರಲ್. ಓಕೆ, ಸೊ ದಟ್ ಮೀನ್ಸ್ ಇಲ್ಲಿ ಏರಿಯಾ ಇಸ್ ಈಕ್ವಲ್ ಟು ವಿ ಹ್ಯಾವ್ ಟು ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಸಮ್ ವ್ಯಾಲ್ಯೂ ಟು ಸಮ್ ವ್ಯಾಲ್ಯೂ. ಹೌದಾ?
ಎಲ್ಲಿಂದ ಎಲ್ಲಿವರೆಗೂ? ಓಕೆ, ಸೊ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ 1 ಸೆಕೆಂಡಿಂದ 3 ಸೆಕೆಂಡ್ವರೆಗೂ ಇಂಟಿಗ್ರೇಟ್ ಮಾಡಬೇಕಿತ್ತು. ಹೌದಾ? ಸೊ ಇಂಟಿಗ್ರೇಟ್ ಮಾಡಿದಾಗ ನಮಗೇನು ಸಿಕ್ತು? ಓಕೆ, ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ವಿ ಡಿ ಟಿ. ಸೊ ಈಗ ಇಂಟಿಗ್ರೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಡಿ ಏನು ಸಿಕ್ಕಿದೆ? ಟಿ ಸ್ಕ್ವೇರ್ ಪ್ಲಸ್ ಟಿ. ಸೊ ಟಿ ಸ್ಕ್ವೇರ್ ಪ್ಲಸ್ ಟಿ. ಓಕೆ, ಆ ಒಂದು ಲಿಮಿಟ್ಸ್ ಏನಿರುತ್ತೆ, ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಲೋವರ್ ಲಿಮಿಟ್. ಆ್ಯಂಡ್ ದಿಸ್ ಒನ್ ಈಸ್ ಕಾಲ್ಡ್ ಆಸ್ ವಾಟ್? ಅಪ್ಪರ್ ಲಿಮಿಟ್. ದೋಸ್ ವ್ಯಾಲ್ಯೂಸ್ ಹ್ಯಾಸ್ ಟು ಬಿ ರಿಟರ್ನ್ ಲೈಕ್ ದಿಸ್. ಸೊ ಲೋವರ್ ಲಿಮಿಟ್ ಆ್ಯಂಡ್ ಹಿಯರ್ ವಿ ಹ್ಯಾವ್ ಟು ರೈಟ್ ಅಪ್ಪರ್ ಲಿಮಿಟ್. ಈಗ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡೋದು ಹೇಗೆ? ಬಂದಿರುವಂತಹ ವ್ಯಾಲ್ಯೂ ದಟ್ ಮೀನ್ಸ್ ಟಿ ಸ್ಕ್ವೇರ್ ಏನಿದೆ, ಆ ಟಿ ಸ್ಕ್ವೇರ್ಗೆ ಫಸ್ಟು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಬೇಕು, ವಿಚ್ ಇಸ್ 3 ಸ್ಕ್ವೇರ್. ಲೋವರ್ ಲಿಮಿಟ್ನ ಮೈನಸಲ್ಲಿ, ದಟ್ ಮೀನ್ಸ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ವಿತ್ ರೆಸ್ಪೆಕ್ಟ್ ಟು ಲೋವರ್ ಲಿಮಿಟ್ 3 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಸೊ ಈ ಟರ್ಮ್ದು ಆಯ್ತು ಇಲ್ಲಿ. ಈ ಪ್ಲಸ್ನ ಇಲ್ಲಿ ಬರ್ಕೊಳ್ತೀನಿ. ಸೊ ನಾವು ದ ಟಿ ವ್ಯಾಲ್ಯೂಗೇನು 3 ಮೈನಸ್ 1. ಹೌದಾ? ಎಸ್. ಸೊ 3 ಸ್ಕ್ವೇರ್ ಅಂದರೆ ಏನು? 9 ಮೈನಸ್ 1 ಅಂದರೆ 8. ಓಕೆ, 3 ಟು ದ ಪವರ್ ಆಫ್ 1 ಅಂದರೆ 3 ಮೈನಸ್ 1 ಈಸ್ 2 ಆ್ಯಂಡ್ 8 ಪ್ಲಸ್ 2 ಈಸ್ 10 ಮೀಟರ್ಸ್. ಸಿ ಹಿಯರ್, ಇಲ್ಲೂ 10 ಮೀಟರ್ಸ್ ಸಿಗ್ತಾ ಇದೆ. ಈ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರು ವಿ ಆರ್ ಗೆಟಿಂಗ್ 10 ಮೀಟರ್ಸ್. ಸೊ ಬಟ್ ಇಯರ್ ವೈಲ್ ಅಪ್ಲೈಯಿಂಗ್ ದ ಇಂಟಿಗ್ರೇಷನ್ ದ ಲಿಮಿಟ್ಸ್ ಮಸ್ಟ್ ಬಿ ದೇರ್ ಆ್ಯಂಡ್ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟು ಸ್ಪೆಸಿಫೈ ಆಗಿರಬೇಕು. ಸ್ಪೆಸಿಫೈ ಆಗಲಿಲ್ಲ ಅಂದರೆ ಅದು ಇಂಡೆಫಿನೆಟ್ ಇಂಟಿಗ್ರಲ್ ಆಗುತ್ತೆ. ನಮಗೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಗಲ್ಲ. ಇನ್ಸ್ಟೆಡ್ ಆಫ್ ದಟ್ ವಿ ವಿಲ್ ಗೆಟ್ ಇನ್ ಟರ್ಮ್ಸ್ ಆಫ್ ವೇರಿಯಬಲ್ ಓನ್ಲಿ. ಓಕೆ, ಎಸ್, ಫೈನ್. ಐ ಹೋಪ್ ಯು ಅಂಡರ್ಸ್ಟುಡ್. ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈ 2 ಕಾಮನ್ ತೆಗೆದಿದ್ವಿ. ಈ 2Tಗೆ ಮಾತ್ರ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀವಿ ಆ್ಯಂಡ್ ಈ 1ಗೆ ಮತ್ತೆ ಸಪ್ರೇಟ್ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀವಿ. ಹಾಗಾಗಿ ಈ 2 ಅನ್ನೋದು 1ಗೆ ಮಲ್ಟಿಪ್ಲೈ ಆಗಲ್ಲ. ಈ 2 ಮತ್ತು ಈ 2 ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಮೀನ್ಸ್ ಹಿಯರ್ 2 ಆ್ಯಂಡ್ ಹಿಯರ್ 2 ಇಟ್ ವಿಲ್ ಕ್ಯಾನ್ಸಲ್. ಸೊ ಆ್ಯಂಡ್ ಟಿ ವಿಲ್ ರಿಮೈನ್ ಆ್ಯಸ್ ಇಟ್ ಈಸ್. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಆದರೆ ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇದರಿಂದ ಏನು ಪ್ರೂವ್ ಮಾಡೋಕ್ಕೆ ಹೋದ್ರಿ? ಇದರಿಂದ ಏನು? ಓಕೆ, ಸೊ ಜನರಲ್ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಬೇಕಲ್ಲ, ಇದು ಯಾಕೆ ಇಷ್ಟೊಂದು ಕಾಂಪ್ಲಿಕೇಟೆಡ್ ವೇ? ಓಕೆ, ಫೈನ್. ಹಿಯರ್ ವಿ ಕ್ಯಾನ್ ಸೇ ದಟ್ ದ ವೆಲಾಸಿಟಿ ಈಸ್ ಯೂನಿಫಾರ್ಮ್ ಆಗಿದೆ. ಹೌದಾ? ಯೂನಿಫಾರ್ಮ್ ಆಗಿದ್ದಾಗ ಜನರಲ್ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡ್ಬೋದು. ಯಾಕಂದರೆ ಫಾರ್ಮುಲಾ ಇರುತ್ತೆ. ಏರಿಯಾ ಆಫ್ ಎ ಟ್ರಪೀಸಿಯಮ್ ಇಸ್, ಓಕೆ, ವಿ ಹ್ಯಾವ್ ಸಮ್ ಫಾರ್ಮುಲಾ, ಡಿರೈವ್ಡ್ ಫಾರ್ಮುಲಾ. ಆದರೆ ಇಫ್ ಇನ್ ಕೇಸ್, let me rub this one. So if in case, if y is equal to x square ಅಂತ ಕೊಟ್ಟರು, ಓಕೆ, ಇಟ್ ಈಸ್ ನಾಟ್ ಎ ಲೀನಿಯರ್ ಈಕ್ವೇಷನ್. ಗ್ರಾಫಿಗೆ ಲೈನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಏನಾಯಿತು? x is equal to 1 ಆದಾಗ y is equal to 1, x is equal to 2 ಆದಾಗ y is equal to 4, x is equal to 3 ಆದಾಗ y is equal to 9 ಆಯಿತು. ಓಕೆ, ಅದನ್ನು ಗ್ರಾಫಿಕಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ x is equal to 1 ಇದ್ದಾಗ y is equal to 1, ಹಿಯರ್ ಇಟ್ ವಿಲ್ ಕಮ್. 2 ಇದ್ದಾಗ, ಓಕೆ, y ವ್ಯಾಲ್ಯೂ ಈಸ್ 4, ಸಮ್ವೇರ್ ಅರೌಂಡ್ ಹಿಯರ್, ಇಲ್ಲಿಗೆ ಬರುತ್ತೆ. ಓಕೆ, ಸ್ವಲ್ಪ ಆಚೆ ಈಚೆ ಆಗ್ಬೋದು. 3 ಇದ್ದಾಗ ಇಲ್ಲಿ 7, ಇಲ್ಲೊಂದು 8, ಇಲ್ಲೊಂದು 9, ಇಲ್ಲೆಲ್ಲೋ ಒಂದು ಕಡೆ ಬಂತು, ಇಲ್ಲಿಗೆ ಬಂತು 9 ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಹಿಯರ್ ವಿ ಗಾಟ್ 9 ವ್ಯಾಲ್ಯೂ. ಸಿ ಹಿಯರ್, ಈಗ ಗ್ರಾಫ್ನ ಸ್ಟ್ರೈಟಾಗಿ ನಾನು ಬರೆಯೋದಕ್ಕೆ ಆಗಲ್ಲ. ಗ್ರಾಫ್ನ ಐ ಹ್ಯಾವ್ ಟು ರೈಟ್ ಲೈಕ್ ಎ ಕರ್ವ್. ನಾವು ಇಫ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ಏರಿಯಾ, ಸರಿನಪ್ಪ, ಇದು ಕೂಡ ಯಾವುದು? ಓಕೆ, ದಿಸ್ ಈಸ್ ಟೈಮ್. ಓಕೆ, ಎಕ್ಸ್ ಆ್ಯಕ್ಸಿಸಲ್ಲಿ ಟೈಮ್ ಹೇಳ್ತಾ ಇದ್ದೀನಿ, ವೈ ಆ್ಯಕ್ಸಿಸಲ್ಲಿ ವೆಲಾಸಿಟಿ ಹೇಳ್ತಾ ಇದ್ದೀನಿ. ಈಗ ಏರಿಯಾ ಕಂಡುಹಿಡಿರಿ. ಏರಿಯಾ ಕಂಡುಹಿಡಿಬೇಕು ಅಂದರೆ ಜನರಲ್ ಮ್ಯಾಥಮೆಟಿಕ್ಸಲ್ಲಿ ಏರಿಯಾ ಅಂಡರ್ ದ ಗ್ರಾಫ್ ವಿಲ್ ಗಿವ್ ದ ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ 100% ಶೋರ್. ಬಟ್ ಏರಿಯಾ ಆಫ್ ಯಾವುದಿದು? ಇದೇನು ಟ್ರಪೀಸಿಯಮ್ಮ, ಕೋನ, ಅಥವಾ ಯಾವುದು ಟ್ರಯಾಂಗಲ್ಲ, ರೆಕ್ಟ್ಯಾಂಗಲ್ಲ, ಏನು? ಸೊ ವಿ ಡೋಂಟ್ ಹ್ಯಾವ್ ಎ ಡೆಫಿನೆಟ್ ಶೇಪ್. ಯಾಕಿಲ್ಲ ಅಂದರೆ ವೆಲಾಸಿಟಿ ಯೂನಿಫಾರ್ಮ್ ಆಗಿಲ್ಲ ಈ ಎಕ್ಸಾಂಪಲ್ ಪ್ರಕಾರ. ಸೊ ಹಾಗಾಗಿ ಇಲ್ಲಿ ವಿ ಕ್ಯಾನಾಟ್ ಅಪ್ಲೈ ದ ಜನರಲ್ ಮ್ಯಾಥಮೆಟಿಕ್ಸ್. ಇನ್ಸ್ಟೆಡ್ ಆಫ್ ದಟ್ ವಿ ಹ್ಯಾವ್ ಟು ಅಪ್ಲೈ ದ ಕ್ಯಾಲ್ಕುಲಸ್. ನಾವು ವಿತ್ ದ ಹೆಲ್ಪ್ ಆಫ್ ದಿಸ್ ಕ್ಯಾಲ್ಕುಲಸ್ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಡಿಸ್ಪ್ಲೇಸ್ಮೆಂಟ್ ಆರ್ ಏರಿಯಾ ಅಂಡರ್ ದಿಸ್ ಕರ್ವ್. ಓಕೆ, ಸೊ ಏರಿಯಾ ಅಂಡರ್ ದಿಸ್ ಕರ್ವ್ನ ಐ ವಿಲ್ ಜಸ್ಟ್ ಮಾರ್ಕ್ ಹಿಯರ್. ನಾನು ಆಲ್ರೆಡಿ ಹೇಳಿದ್ದೆ, ಇಂಟಿಗ್ರೇಷನ್ ಅಪ್ಲೈ ಮಾಡಬೇಕು ಅಂದರೆ ಫಸ್ಟ್ ಒಂದು ಸ್ಮಾಲ್ ಎಲಿಮೆಂಟ್ನ ನಾವು ತೊಗೋಬೇಕು. ಲೆಟ್ ಮಿ ಟೇಕ್ ದಟ್ ಸ್ಮಾಲ್ ಎಲಿಮೆಂಟ್ ಆಸ್ ವಾಟ್? ಐ ವಿಲ್ ರೈಟ್ ಹಿಯರ್ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಆ್ಯಂಡ್ ಅಲ್ಲಿ ಬರುವಂತಹ ಈ ಲೆಂತನ್ನು ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್? ವಿ. ಯಾಕಂದರೆ ಈ ಪರ್ಟಿಕ್ಯುಲರ್ ಟೈಮಿಗೆ ಈ ವಿ ಅನ್ನೋ ಒಂದು ವೆಲಾಸಿಟಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಡಿನೋಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಅದನ್ನು ಬರಿತಾ ಹೋಗೋಣ. ಎಸ್, ನಾನು ಬರಿತಾ ಬಂದರೆ ಹೇಗೆ ಬರಿಬೋದು? ಓಕೆ, ಸೊ ಲೆಟ್ ಮಿ ಟೇಕ್ ದ ಸ್ಮಾಲ್ ಏರಿಯಾ ವಿಚ್ ಇಸ್ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ಏರಿಯಾ. ಟೋಟಲ್ ಏರಿಯಾದಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತಿದ್ವಿ, ದಟ್ ಮೀನ್ಸ್ ಡಿವೈಡ್ ಮಾಡ್ತಿದ್ದೀವಿ ಒಂದು ಸ್ಮಾಲ್ ಏರಿಯಾನ. ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್? ಡಿ ಎ. ಆ್ಯಂಡ್ ದಟ್ ಏರಿಯಾದು ಲೆಂತ್ ಏನಿದೆ ದಟ್ ಈಸ್ ವೆಲಾಸಿಟಿ ಆ್ಯಂಡ್ ವಿಡ್ತ್ ಏನಿದೆ ದಟ್ ಈಸ್ ಡಿ ಟಿ. ಸೊ ಹೆನ್ಸ್, ಓಕೆ, ಇಲ್ಲಿ ವೆಕ್ಟರ್ ಕ್ವಾಂಟಿಟೀಸ್ ಎಲ್ಲ ಡಿನೋಟ್ ಮಾಡೋದು ಬೇಡ ಆಸ್ ಆಫ್ ನೌ. ಓಕೆ, ಸೊ ಈಗೇನು ಮಾಡ್ತೀನಿ? ಇಂಟಿಗ್ರೇಟ್ ಮಾಡ್ತೀನಿ. ಇಂಟಿಗ್ರೇಷನ್, ಓಕೆ, ದ ಏರಿಯಾ.
ಸೊ ಫ್ರಮ್ ವಿಚ್ ಪಾಯಿಂಟ್ ಟು ವಿಚ್ ಪಾಯಿಂಟ್ ಇಲ್ಲೂ ಬರಿಬೋದು ನೀವು ಇಂಟಿಗ್ರೇಷನ್ ಫ್ರಮ್ ಫಸ್ಟ್ ಓಕೆ ಸೊ ಫಸ್ಟ್ ಸೆಕೆಂಡ್ ಟು ಥರ್ಡ್ ಸೆಕೆಂಡ್ ಅಂತ ಹೇಳ್ಬಿಟ್ಟು ಬರಿಬೋದು, ಬಟ್ ಬರಲಿಲ್ಲ ಅಂದರೂ ನೋ ನೀಡ್. ಓಕೆ ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ದಿಸ್ ಈಸ್ ಎ ಡೆಫಿನೆಟ್ ಇಂಟಿಗ್ರಲ್. ಸೊ ಹಾಗಾಗಿ ಅಪ್ಪರ್ ಲಿಮಿಟು ಲೋವರ್ ಲಿಮಿಟ್ ಬರಲೇಬೇಕು. ಸೊ 1 2 3 ಫಸ್ಟ್ 1 ಸೆಕೆಂಡ್ ಟು 3 ಸೆಕೆಂಡ್ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ ಏನು ವೆಲಾಸಿಟಿ ಅಂತ. ಸೊ ದಿಸ್ ವೆಲಾಸಿಟಿ ವಿಚ್ ಈಸ್ ಗಿವನ್, ನಾವಿಲ್ಲಿ ಏನು ತೊಗೊಂಡಿದ್ವಿ, y ಈಸ್ ವೆಲಾಸಿಟಿ. ಸೊ ಹಾಗಾಗಿ ದಿಸ್ y ಈಸ್ ಈಕ್ವಲ್ ಟು v ಅಂತ ತೊಗೊಳ್ತೀನಿ. ದೇರ್ ಫಾರ್ ಇಂಟಿಗ್ರೇಷನ್ 1 to 3, ವಾಟ್ ಈಸ್ ದ ವ್ಯಾಲ್ಯೂ ಆಫ್ v ಹಿಯರ್, x ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು dt. ಓಕೆ ಸೊ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಡಿ ಟಿ, ಬಟ್ ಎಕ್ಸನ್ನ ನಾನು ಏನಂತ ತೊಗೊಂಡಿದ್ದೀನಿ, ಓಕೆ ಸೊ ವಿ ಈಸ್ ಈಕ್ವಲ್ ಟು ಲಾಸ್ಟ್ ಟೈಮ್ ನೀವು ಎಕ್ಸಾಂಪಲ್ ನೆನಪು ಮಾಡ್ಕೊಳ್ಳಿ, y ಈಸ್ ಈಕ್ವಲ್ ಟು 2x + 1 ಅಂತ ತೊಗೊಂಡಿದ್ದೆ, ವಿ ಈಸ್ ಈಕ್ವಲ್ ಟು 2t + 1 ಅಂತ ತೊಗೊಂಡಿದ್ದೆ. ಎಕ್ಸ್ ಜಾಗದಲ್ಲಿ ಏನು ಬರ್ಕೊಂಡಿದ್ದೆ, ಟಿ ಬರ್ಕೊಂಡಿದ್ದೆ. ಹಾಗಾಗಿ ಈಗ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೇನು ಬರೀತೀನಿ, ಟಿ ಸ್ಕ್ವೇರ್ ಬರೀತೀನಿ. ಹೌದಾ? ಸೊ ಹಾಗಾಗಿ t1 ಆದಾಗ ವೆಲಾಸಿಟಿ ಏನಾಗುತ್ತೆ 1, t2 ಆದಾಗ ವೆಲಾಸಿಟಿ, ದೀಸ್ ಆರ್ ಆಲ್ ದ ಥಿಂಗ್ಸ್. ಸೊ ಈಗ ವಿ ಜಾಗದಲ್ಲಿ ಏನು ಬರೀಬೋದು, ಇನ್ಸ್ಟೆಡ್ ಆಫ್ ರೈಟಿಂಗ್ ಟಿ ಸ್ಕ್ವೇರ್ ಐ ವಿಲ್ ರೈಟ್ ಇಟ್ ಆಸ್ ವಾಟ್, ಎಕ್ಸ್ ಸ್ಕ್ವೇರ್. ಕಂಪೇರ್ ಮಾಡ್ಕೊಂಡು ಬರೀತಿರೋದಷ್ಟೇ. ಓಕೆ ಸೊ ಈ ರೀತಿ ಬೇರೆ ಬೇರೆ ಎಕ್ಸಾಂಪಲ್ ಯಾವುದಾದ್ರೂ ಬರ್ಕೋಬೋದು, ಬಟ್ ಆ ಟರ್ಮು ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗೇ ಇರಬೇಕು. ದಟ್ ಮೀನ್ಸ್ ದಿಸ್ ವೆಲಾಸಿಟಿ ಶುಡ್ ಬಿ ಎ ಫಂಕ್ಷನ್ ಆಫ್ ಟೈಮ್ ಆಗಿರಬೇಕು. ಓಕೆ ಸೊ ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ, ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಓಕೆ ಸೊ ಟಿ ಟು ದ ಪವರ್ ಆಫ್ 2 ಇದೆ, ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ that is t means, okay so t to the power of 2 + 1 divided by 2 + 1. okay so here definite integral I have to apply from 1 to 3. t to the power of 2 + 1 andre t to the power of 3 by 2 to the power of 2 + 1 andre 3. so hence I can apply the definite integrals. so upper limit first ಬರೀಬೇಕು, ಆಮೇಲೆ lower limit. upper limit ಏನಿದೆ ವ್ಯಾಲ್ಯೂ 3. okay so 3 cube divided by 3 minus 1 cube divided by 3. ಓಕೆ ಫೈನ್. ಇಲ್ಲಿ ಇರೋದು ಒಂದೇ ವ್ಯಾಲ್ಯೂ ಆಗಿರೋದ್ರಿಂದ ಫಸ್ಟ್ 3ನ ಅಪ್ಲೈ ಮಾಡ್ತಿದ್ದೀನಿ. ಓಕೆ ಸೊ 3 ಕ್ಯೂಬ್ - 3, ಆಮೇಲೆ ಲೋವರ್ ಲಿಮಿಟ್ ಅಪ್ಲೈ ಮಾಡ್ತಿದ್ದೀನಿ. ಅಕಸ್ಮಾತ್ 3 ಕ್ಯೂಬ್ + 3 ಟಿ ಅಂತಿತ್ತು, ಸಾರಿ ಟಿ ಕ್ಯೂಬ್ + ಟಿ ಅಂತಿತ್ತು. ಇದೇ ರೀತಿ 1 to 3 ಇದ್ದಿದ್ದರೆ ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್, ಓಕೆ ಸೊ 3 ಕ್ಯೂಬ್ ಪ್ಲಸ್, ಓಕೆ ಸೊ ಹಿಯರ್ ಮೈನಸ್ ಬರಬೇಕು, -1. ಇದು ಈ ಟರ್ಮಿಗಾಯಿತು, -1 ಕ್ಯೂಬ್. ಇನ್ನು ಟಿಗೆ ಬರೀಬೇಕಲ್ಲ, ಸೊ ಹಾಗಾಗಿ ಪ್ಲಸ್, ದಟ್ ಮೀನ್ಸ್ ಟಿ, ದಟ್ ಮೀನ್ಸ್ 3, ಓಕೆ -3 - 1. ಫಸ್ಟು ಈ ವ್ಯಾಲ್ಯೂಗೆ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದೆ, 3 ಕ್ಯೂಬ್ ಆಯಿತು. ನೆಕ್ಸ್ಟು ಅದೇ ವ್ಯಾಲ್ಯೂಗೆ ಲೋವರ್ ಲಿಮಿಟ್ ಅಪ್ಲೈ ಮಾಡಿದೆ, 1. ಅದರ ಡಿಫ್ರೆನ್ಸು ಈ ಪ್ಲಸ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಅದೇ ಟಿಗೆ 3 ಅಪ್ಲೈ ಮಾಡಿದ್ದೀನಿ, ಮೈನಸ್ ನೆಕ್ಸ್ಟ್ ಲೋವರ್ ಲಿಮಿಟು 1 ಅಪ್ಲೈ ಮಾಡಿದ್ದೀನಿ. ಸೊ ಇಫ್ ಇನ್ ಕೇಸ್ ಟಿ ಇದ್ದಿದ್ರೆ ಈ ರೀತಿ ಬರೀಬೇಕಿತ್ತು ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಆಲ್ರೆಡಿ ನಮಗೆ ಇಲ್ಲಿ ಬಂದೋಗಿದೆ ಆನ್ಸರು. ಓಕೆ ಸೊ 3 ಕ್ಯೂಬ್ ಇಸ್ 27 divided by 3 minus 1 cube is okay so 1 divided by 3. 3 ones are 3. Yes, the value is what, 3 ones are 3 9s are, okay so 9 minus 1 by 3 which is equal to 26 by 3. so see ನಮಗೆ ಏನು ಸಿಕ್ತು, ಏರಿಯಾ ಸಿಕ್ತು, which is nothing but what, displacement. so for this type of curves also, with the help of what, integration calculus, I can get the what values, I can get the solution. but our general mathematics all ಆಗಲ್ಲ. that is why integration is very much important, and here in these type of numericals we will apply the integration. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಕೆಲವು ಫಾರ್ಮುಲಾಸ್ಗಳನ್ನು ಜಸ್ಟ್ ಮೆನ್ಷನ್ ಮಾಡಿಬಿಟ್ಟು ಐ ವಿಲ್ ಜಸ್ಟ್ ಎಂಡ್ ಅಪ್ ದಿಸ್. ಸೊ ಎಸ್, ದೀಸ್ ಆರ್ ದ ಫಾರ್ಮುಲಾಸ್ ವಿತ್ ರೆಸ್ಪೆಕ್ಟ್ ಟು ಇಂಟಿಗ್ರೇಷನ್. ಹೇಗೆ ಡಿಫ್ರೆನ್ಷಿಯೇಷನ್ಗೆ ಕೆಲವು ಫಾರ್ಮುಲಾಸ್ಗಳಿತ್ತು ವಿತ್ ರೆಸ್ಪೆಕ್ಟ್ ಟು ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆ್ಯಂಡ್ ಲಾಗರಿದಮಿಕ್ ಫಂಕ್ಷನ್ಸ್ ಮತ್ತು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ಸ್, ಅದೇ ರೀತಿ ಈ ಇಂಟಿಗ್ರೇಷನ್ಗೂ ಇದೆಲ್ಲ ಫಂಕ್ಷನ್ಸ್ಗೆ ಫಾರ್ಮುಲಾಸ್ ಇದೆ. ಸೊ ದೀಸ್ ಫಾರ್ಮುಲಾಸ್ ವಿ ವಿಲ್ ಅಪ್ಲೈ, and there is no requirement to study how this formulas came. ಅಂದರೆ ಹೇಗೆ ಬಂತು ಫಾರ್ಮುಲಾಸ್ ಅನ್ನೋದು ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಫಾರ್ಮುಲಾ ಯೂಸ್ ಮಾಡಿದ್ರಾಯಿತು. ಎಲ್ಲವೂ ಕೂಡ ಡಿಫ್ರೆನ್ಷಿಯೇಟ್ ಮಾಡಿ ಆಮೇಲೆ ಇಂಟಿಗ್ರೇಷನ್ ಮಾಡಿರೋದು. ಸೊ ಈಗ ಸೈನ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ವಾಟ್, ಕಾಸ್ ಎಕ್ಸ್ ಇತ್ತು. ಅದನ್ನು ಇಂಟಿಗ್ರೇಟ್ ಮಾಡಿದರೆ ವಿ ಗಾಟ್ ಇಟ್ ಆಸ್ ವಾಟ್, ಓಕೆ ಸೊ ಸೈನ್ ಎಕ್ಸ್, ಓಕೆ ಅಂತ ವ್ಯಾಲ್ಯೂ ಸಿಕ್ಕಿದೆ. ಇಲ್ಲಿ ಪ್ಲಸ್ ಸಿ ಇದೆ, ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಸೊ ನಾವು ಲೆಟ್ ಅಸ್ ಗೋ ವಿತ್ ವಾಟ್, ಓಕೆ ಫಸ್ಟ್ ಒನ್ ಲೆಟ್ ಅಸ್ ಡಿರೈವ್. ಇದನ್ನು ನಾವು ಆಲ್ರೆಡಿ ಡಿರೈವ್ ಮಾಡಿದ್ದೀವಿ, ವಿತ್ ದ ಹೆಲ್ಪ್ ಆಫ್ ಡಿಫ್ರೆನ್ಷಿಯೇಷನ್ ಡಿರೈವ್ ಮಾಡಿದ್ದೀವಿ. ಇದೊಂದನ್ನು ನಾನು ಡಿರೈವ್ ಮಾಡ್ತೀನಿ. ಸೊ ಹೇಗಿದೆ, ಓಕೆ ಸೊ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಕಾಸ್ ಎಕ್ಸ್ ಅಲ್ವಾ. ಓಕೆ ನಾವು ಐ ವಿಲ್ ಬ್ರಿಂಗ್ ದಿಸ್ ಡಿ ಎಕ್ಸ್ ಟುವರ್ಡ್ಸ್ ದಿಸ್ ಸೈಡ್. ಸೊ ಅವಾಗ ಏನಾಗುತ್ತೆ, ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಓಕೆ ಸೊ ಡಿ ಇಂಟು ಸೈನ್ ಎಕ್ಸ್ ಆಗುತ್ತೆ. ಇಂಟಿಗ್ರೇಟ್ ಮಾಡ್ತೀನಿ. ಇಂಟಿಗ್ರೇಟ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ ಡಿ ಇಂಟು ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್.
ಸೊ ಇಂಟಿಗ್ರೇಷನ್ ಓಕೆ ಬೋತ್ ದ ಸೈಡ್ ಐ ಹ್ಯಾವ್ ಟು ಅಪ್ಲೈ ಇಂಟಿಗ್ರೇಷನ್. ಸೊ ಹಾಗಾಗಿ ಇಲ್ಲೂ ಇಂಟಿಗ್ರೇಷನ್ ಅಪ್ಲೈ ಮಾಡಬೇಕು. ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಯಿತು. ಇಂಟಿಗ್ರೇಷನ್ ಆಫ್ cos x is equal cos x into dx is what? Cos x into dx is what? Sin x. ಹಾಗಿದ್ರೆ ಈ ಸಿ ಏನು? ವಾಟ್ ಯು ಮೀನ್ ಬೈ ದಿಸ್ ಸಿ? ಸಿ ಡಿಫ್ರೆನ್ಷಿಯೇಷನಲ್ಲಿ ವಿ ಆರ್ ನಾಟ್ ಇಂಟ್ರೊಡ್ಯೂಸಿಂಗ್ ದಿಸ್ ಸಿ, ಬಟ್ ಇನ್ ಇಂಟಿಗ್ರೇಷನ್ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ದಿಸ್ ಸಿ ವಿಚ್ ಇಸ್ ಕಾಲ್ಡ್ ಆಸ್ ವಾಟ್? ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಇದನ್ನೇನಂತ ಕರಿತೀವಿ? ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಇದನ್ನು ಬೌಂಡ್ರಿ ಕಂಡೀಷನ್ಸಲ್ಲಿ ಯೂಸ್ ಮಾಡ್ತೀವಿ ಇನ್ ಥರ್ಮೋ ಡೈನಾಮಿಕ್ಸ್ ಆ ಕಾನ್ಸೆಪ್ಟ್ಸಲ್ಲಿ. ಅಲ್ಲಿ ನಿಮಗೆ ಅರ್ಥ ಆಗುತ್ತೆ, ಬಟ್ ಹಿಯರ್ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಬಟ್ ಇದು ಹೇಗೆ ಬಂತು? ಇದು ಬಂದಿರೋದ್ರಿಂದ ಏನಾದರೂ ವ್ಯಾಲ್ಯೂಸ್ ಚೇಂಜ್ ಆಗುತ್ತಾ? ಲೆಟ್ ಅಸ್ ಸಿ. ಸೊ yes, let me take a general example, general equation y is equal to x square. Okay, so if I differentiate the dy by dx is equal to, ಇದು ಆಲ್ರೆಡಿ ನಾವು ಮಾಡಿದ್ದೀವಿ, d by dx of x square which is equal to 2x. ಆಯಿತಾ? ಓಕೆ, ಸೊ ಈಗ ಏನು ಮಾಡ್ತೀನಿ, ನಾನು ಏನು ಮಾಡ್ತೀನಿ, ಓಕೆ, ಸೊ ದಿಸ್ ಈಸ್ ಈಕ್ವೇಷನ್ 1, ಅಥವಾ ಇದನ್ನು ಇಂಟಿಗ್ರೇಷನ್ ಮಾಡೋಣ. ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ? ಸೊ ಇಂಟಿಗ್ರೇಷನ್ ಆಫ್ dx ಸ್ಕ್ವೇರ್ ಈಸ್ ಈಕ್ವಲ್ ಟು 2x ಇಂಟು dx. ಇಲ್ಲೂ ಕೂಡ ಇಂಟಿಗ್ರೇಷನ್ ಮಾಡ್ತೀನಿ. ಓಕೆ, ಸೊ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಓಕೆ, ಸೊ 2x ಇಂಟು dx ಈಸ್ ಈಕ್ವಲ್ ಟು x ಸ್ಕ್ವೇರ್ ಆಗುತ್ತೆ. ಲೆಟ್ ಮಿ ಟೇಕ್ ಇಟ್ ಆಸ್ ಈಕ್ವೇಷನ್ 1. ಹೌದಾ? ಎಸ್, ಫೈನ್. ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಲೆಟ್ ಮಿ ಟೇಕ್ ಇಟ್ ಆಸ್ ಈಕ್ವೇಷನ್ 1. ಈಗೇನು ಮಾಡ್ತೀನಿ ನಾವು? ಲೆಟ್ ಅಸ್ ಟೇಕ್ ದ ಸೇಮ್ ಈಕ್ವೇಷನ್ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಲೆಟ್ ಮಿ ಟೇಕ್ ದಿ ಸಿ ಎಸ್ ಕಾನ್ಸ್ಟೆಂಟ್ ಅಂತ ತಗೊಳ್ಳೋಣ. ಓಕೆ, ಸೊ ದಿಸ್ ಈಸ್ ನೆವರ್ ಡಿಪೆಂಡಿಂಗ್ ಆನ್ ಎಕ್ಸ್, ಸೊ ಹಾಗಾಗಿ ಇಟ್ ಈಸ್ ಎ ಕಾನ್ಸ್ಟೆಂಟ್. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಡಿವೈಡೆಡ್ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಸೊ 2x ಪ್ಲಸ್ 0 ಆಗುತ್ತೆ. ಹೌದಾ? 2x ಪ್ಲಸ್ 0. ವೈ? ಬಿಕಾಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ ಎ 0. ಇದನ್ನು ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗೇನು ಮಾಡ್ತೀನಿ? ಇಂಟಿಗ್ರೇಟ್ ಮಾಡ್ತೀನಿ. ಇಂಟಿಗ್ರೇಟ್ ಮಾಡುವಾಗ ಇಂಟಿಗ್ರೇಷನ್ ಆಫ್ ಡಿ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಓಕೆ, ಸೊ 2x ಪ್ಲಸ್ ಸಿ ಹಾಗೆ ಇರುತ್ತೆ, ಪ್ಲಸ್ 0 ಹೋಯ್ತದು. ಸೊ ಡಿ ಎಕ್ಸ್ನ ಇಲ್ಲಿಗೆ ತಗೊಳ್ತೀನಿ. ಇಂಟಿಗ್ರೇಷನ್ ಈ ಕಡೆ ಅಪ್ಲೈ ಮಾಡ್ತೀನಿ. ಓಕೆ, ಸೊ ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ಸ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಉಳ್ಕೊಳ್ತು ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 2x ಇಂಟು ಡಿ ಎಕ್ಸ್. ಸಿ ಲೆಟ್ ಮಿ ಟೇಕ್ ದಿಸ್ ಆಸ್ ಈಕ್ವೇಷನ್ 2. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ನ ಅಬ್ಸರ್ವ್ ಮಾಡಿ. ಸಿ RHS are same, this value and this value remain same, then LHS also has to be same. ಅಂದರೆ ಇದರಲ್ಲಿ ಏನು ಕನ್ಕ್ಲೂಡ್ ಮಾಡ್ಬೋದು? ಫ್ರಮ್ ಈಕ್ವೇಷನ್ 1 and 2. ಓಕೆ, ಸೊ ಫ್ರಮ್ ಈಕ್ವೇಷನ್ 1 and 2 ಹಿಯರ್ ಇನ್ ದಿಸ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಅಷ್ಟೇ. ಓಕೆ, ಎಕ್ಸ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಸೊ ಅದನ್ನೇ ತೊಗೊಂಡು ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ಇಂಟಿಗ್ರೇಷನ್ ಮಾಡಿದ್ವಿ. ಒನ್ಸ್ ಅಗೇನ್ ಆರ್ ಎಚ್ ಎಸ್ ವ್ಯಾಲ್ಯೂಸ್ಗಳು ಸೇಮ್ ಬರ್ತಾ ಇದೆ. ಸೊ ಹಾಗಾಗಿ ಐ ಕ್ಯಾನ್ ರೈಟ್ ಇಟ್ ಆಸ್, ಇನ್ಸ್ಟೆಡ್ ಆಫ್ ರೈಟಿಂಗ್ ಎಕ್ಸ್ ಸ್ಕ್ವೇರ್ ಐ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ ಎನಿ ಫಂಕ್ಷನ್ ಕ್ಯಾನ್ ಬಿ ರಿಟರ್ನ್ ಆಸ್ ದ ಇಂಟಿಗ್ರೇಷನ್ ಆಫ್ ದಟ್ ಫಂಕ್ಷನ್ ಪ್ಲಸ್ ಎ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಒಂದು ಕಾನ್ಸ್ಟೆಂಟನ್ನು ಸಿ ಅಂತ ಬರೀಬೇಕು. ಎಲ್ಲ ಕ್ವಶನ್ ಯಾವುದಾದ್ರೂ ನೀವು ತೊಗೊಳ್ಳಿ, ಯಾವುದಾದ್ರೂ ಇಂಟಿಗ್ರೇಟ್ ಮಾಡಿ, ಕೊನೆಗೆ ಒಂದು ಸಿ ಅಂತ ಪ್ಲಸ್ ಸಿ ಅಂತ ಬರೆದಿಡಿ ಅಷ್ಟೇ. ಓಕೆ, ಫೈನ್. ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದೀಸ್ ಕಾನ್ಸೆಪ್ಟ್ಸ್. ಪ್ರತಿಯೊಂದು ಕಾನ್ಸೆಪ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಂಟಿಗ್ರೇಷನ್ನು ಇಷ್ಟು ಗೊತ್ತಿದ್ರೆ ಸಾಕು. ನಮಗೆ ಬೌಂಡ್ರಿ ಕಂಡೀಷನ್ಸ್ ಗೊತ್ತಿದೆ, ದಟ್ ಮೀನ್ಸ್ ನಾಟ್ ಬೌಂಡ್ರಿ ಕಂಡೀಷನ್ಸ್, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್, ದಟ್ ಮೀನ್ಸ್ ಡೆಫಿನೆಟ್ ಇಂಟಿಗ್ರಲ್ಸ್ ಗೊತ್ತಿರಬೇಕು. ಅಪ್ಪರ್ ಲಿಮಿಟು ಲೋವರ್ ಲಿಮಿಟ್ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಗೊತ್ತಿರಬೇಕು. ಅದು ಗೊತ್ತಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್ ಟು ವಾಟ್ ಡಿರೈವ್ ದ ಡಿರೈವೇಷನ್ ವಿತ್ ರೆಸ್ಪೆಕ್ಟ್ ಟು ದ ಫಿಸಿಕ್ಸ್ ಇನ್ ಸೆಕೆಂಡ್ PUC. ಜೊತೆಗೆ ಇಂಟಿಗ್ರೇಷನ್ ಫಸ್ಟ್ PUCಯಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ತಿಳ್ಕೊಂಡಿದ್ರೆ, ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ನೀವು ನೋಡಿ, ಪ್ಲಸ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೈಲೂ ಸಬ್ಸ್ಕ್ರೈಬ್ ಮಾಡಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ನಮಸ್ತೆ.